ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ದೇವರಲ್ಲಿ ಭಕ್ತಿಯನ್ನಿಟ್ಟು ನಂಬಿಕೆಯನ್ನಿಟ್ಟು ವಾಕ್ಯವನ್ನು ಕೇಳಿ ವಾಕ್ಯದಿಂದ ಬಿಡುಗಡೆ ಉಂಟಾಗುತ್ತದೆಂದು ನಂಬಿದರೆ ಜಯವನ್ನು ಕೊಡುತ್ತಾರೆಂದು ನಾವು ಕರ್ತನ ಸಮ್ಮುಖಕ್ಕೆ ಬಂದಿದ್ದೇವೆ. ಎಷ್ಟೋ ಕಾಲಗಳಿಂದ ನಾವು ಕರ್ತನನ್ನು ನಂಬುತ್ತಾ ಪ್ರಾರ್ಥಿಸುತ್ತಾ ಬರುತ್ತಾ ಇದ್ದೇವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಹೇಗೆ ಅನಿಸುತ್ತಂದರೆ, ಯಾಕೆ ನನ್ನ ಪ್ರಾರ್ಥನೆಗಳು ಫಲಿಸ್ತಾ ಇಲ್ಲ, ಯಾಕೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತಾ ಇಲ್ಲ, ಏನು ತೊಂದರೆ ಆಗಿದೆ, ಎಲ್ಲಿ ಏನಾಗಿದೆ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ಇಲ್ಲ ನಾನೇನಾದರೂ ತಪ್ಪು ಮಾಡಿದ್ದೀನಾ, ಬೇರೆ ಯಾರಾದರೂ ಅಡ್ಡಿ ಮಾಡಿದ್ದಾರಾ, ಯಾರಾದರೂ ತೊಂದರೆ ಮಾಡ್ತಾ ಇದ್ದಾರಾ ಅಂತ ಹೇಳಿ ಅನೇಕ ಸಾರಿ ನಮಗೆ ಸಂಶಯಗಳು ಬರುತ್ತವೆ. ಹಾಗಾದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇರುವುದಕ್ಕೆ ಕಾರಣಗಳೇನು? ಇದನ್ನ ನಾನು ಬಾಯಿ ಮಾತಿನಲ್ಲಿ ಹೇಳ್ಬಹುದು, ಆದರೆ ವಾಕ್ಯ ಏನು ಹೇಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನಾನು ಏನೋ ಒಂದು ಮಾತನ್ನು ಹೇಳ್ಬೋದು, ಮನುಷ್ಯರು ಏನೋ ಒಂದು ಹೇಳ್ಬಿಡ್ಬೋದು, ಆದರೆ ವಾಕ್ಯ ನಮಗೆ ಏನನ್ನು ಹೇಳುತ್ತಾ ಇದೆ, ಯಾಕೆ ನಮ್ಮ ಪ್ರಾರ್ಥನೆಗಳು ಕೇಳಿಸ್ತಾ ಇಲ್ಲ, ನಮಗೆ ಬಿಡುಗಡೆ ಉಂಟಾಗುತ್ತಿಲ್ಲ ಎಂಬುದನ್ನ ನಾವು ಈ ದಿನ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ದೇವಜನವೇ, ಮೊದಲನೇದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತ ಮುಖ್ಯವಾದಂತ ವಿಷಯ ಯಾವುದೆಂದರೆ, ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 66ನೇ ಕೀರ್ತನೆ ಅದರ 18ನೇ ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆಗಳು 66 ಅದರ 18ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಏನಂತ ಹೇಳ್ತಾ ಇದ್ದಾನೆ ಅವನು? ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ನನ್ನ ಪ್ರಾರ್ಥನೆಯನ್ನ ದೇವರು ಕೇಳದೇ ಇರುವುದಕ್ಕೆ ಮುಖ್ಯವಾಗಿರುವಂತ ಕಾರಣ ಏನೆಂದರೆ, ನಮ್ಮ ಮನಸ್ಸು ಕೆಟ್ಟತನದ ಮೇಲೆ ಇದೆ. ದೇವರು ಕೆಟ್ಟತನಕ್ಕೆ ಎಂದಿಗೂ ಕಾರಣನಲ್ಲ. ಒಂದು ವೇಳೆ ನಾವು ಅನ್ಯಾಯಕ್ಕೆ ಹೋಗಬೇಕಾದರೆ, ಮೋಸಕ್ಕೆ ಹೋಗಬೇಕಾದರೆ, ಆ ಒಂದು ಕಾರ್ಯಕ್ಕೆ ದೇವರು ನಮಗೆ ಸಹಾಯ ಮಾಡಲ್ಲ. ಮೊಟ್ಟ ಮೊದಲನೇದಾಗಿ ದೇವರು ನಮಗೆ ಹೇಳುವಂತ ಮಾತು, ನಿನ್ನ ಪಾಪಗಳನ್ನ ಒಪ್ಪಿಕೊಳ್ಳದೆ ಹೋದರೆ, ನಿನ್ನ ಪಾಪಗಳನ್ನ ಮುಚ್ಚಿಟ್ಟುಕೊಂಡಿದ್ದರೆ, ನಿನ್ನ ಪಾಪಗಳನ್ನು ದೇವರ ಮುಂದೆ ಪಶ್ಚಾತ್ತಾಪ ಪಡದೆ ಹೋದರೆ, ಆ ನಿನ್ನ ಪಾಪಗಳೇ ನಿನಗೂ ನಿನ್ನ ದೇವರಿಗೂ ಹೇಗಿರುತ್ತಂತೆ? ಅಡ್ಡಗೋಡೆಯಂತಿರುತ್ತವಂತೆ. ಯೆಶಾಯನ ಪ್ರವಾದನೆಯ ಗ್ರಂಥ 59ನೇ ಅಧ್ಯಾಯ 1 ಮತ್ತು 2ನೇ ವಚನ ಏನ್ ಹೇಳುತ್ತದೆ? ದೇವರ ಕೈ ರಕ್ಷಿಸಲಾರದಂತ ಮೋಟುಗೈ ಅಲ್ಲ, ಆದರೆ ನಿಮ್ಮ ಪಾಪಗಳೇ ನಿಮಗೂ ದೇವರಿಗೂ ಅಡ್ಡಗೋಡೆಯಂತಿವೆ ಎಂದು ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ. ಮೊಟ್ಟ ಮೊದಲನೇದಾಗಿ ದೇವರು ನಮಗೆ ಕೇಳಿಕೊಳ್ಳುವಂತ ವಿಷಯ ಏನೆಂದರೆ, ನೀವು ನಾನು ನಮ್ಮ ಒಂದು ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳಬಾರದು. ಯೆಶಾಯನ ಮೂಲಕ ಹೇಳುತ್ತಿದ್ದಾನೆ, ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೋಟುಗೈಯಲ್ಲ. ಸಹಾಯ ಮಾಡಕ್ಕಾಗಲ್ಲ, ನಿನಗೆ ಜಯ ಕೊಡಕ್ಕಾಗಲ್ಲ, ಬಿಡುಗಡೆ ಕೊಡಕ್ಕಾಗಲ್ಲ, ನಿನಗೆ ಉನ್ನತಿಯನ್ನ ಕೊಡಕ್ಕಾಗಲ್ಲ. ನೀನು ಮಾಡೋ ಕೆಲಸ, ನೀನು ಮಾಡುತ್ತಿರುವ ಪ್ರಯತ್ನಗಳಲ್ಲಿ ಉನ್ನತಿಯನ್ನ ಕೊಡಲ್ಲ ಅಂತಲ್ಲ ದೇವರ ವಾಕ್ಯ ಹೇಳ್ತಾ ಇರೋದು. ಇದು ಒಂದು ಕಾರಣ ಆಗಿರಬಹುದು, ಇನ್ನು ಅನೇಕ ಕಾರಣಗಳಿದಾವೆ. 7 ಕಾರಣಗಳನ್ನು ಇವತ್ತು ನಾವು ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. ಅಯ್ಯೋ ಇದಲ್ವಲ್ಲ, ನನಗೆ ಈ ತರ ಇಲ್ವಲ್ಲ ಅಂತ ನೀವು ಅಂದುಕೊಳ್ಳಬಹುದು. ಈ 7 ಕಾರಣಗಳಲ್ಲಿ ನಿಮ್ಮದು ನನ್ನದು ಏನಾದರೂ ಇದ್ದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಬಿಟ್ಟು ಬಿಡುವುದಕ್ಕೆ ನಾವೇನು ಮಾಡಬೇಕು? ಪ್ರಯತ್ನ ಪಡಬೇಕು. ಸರಿಪಡಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿ ದೇವರ ವಾಕ್ಯ ಮೊಟ್ಟ ಮೊದಲನೇದಾಗಿ ಹೇಳ್ತಾ ಇರುವುದು, ದೇವರ ಕೈ ರಕ್ಷಿಸಲಾರದಂತ ಮೋಟುಗೈ ಅಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ಮತ್ತಿನ್ನೇನು? ನಿಮ್ಮ ಅಪರಾಧಗಳೇ. ಏನಂತ ಹೇಳ್ತಾ ಇದೆ? ನಿಮ್ಮ ಅಪರಾಧಗಳೇ. ನಾವು ಹೇಳ್ತೀವಿ, ಅಯ್ಯೋ ನಾನು ತುಂಬಾ ಒಳ್ಳೆಯವಳು, ನಾನು ಯಾರನ್ನೂ ಒಂದು ಬಾಯಿನ ಒಂದು ಮಾತನ್ನಲ್ಲ ಅನ್ಬಹುದು. ನಿನ್ನ ಬಾಯಿ ಸರಿ ಇರಬಹುದು, ನಿನ್ನ ಕಿವಿ ಸರಿ ಇಲ್ಲ.
ನಿನ್ನ ಬಾಯಿ ಸರಿ ಇರ್ಬೋದು, ನಿಮ್ಮ ಕಿವಿಯೂ ಸರಿ ಇರಬಹುದು, ನಿನ್ನ ಕಣ್ಣು ಸರಿ ಇಲ್ಲ. ನೀನ್ ಹೇಳ್ಬೋದು, ನಾನು ಕೆಟ್ಟದ್ದನ್ನೇ ನೋಡಲ್ಲಯ್ಯ, ನಾನು ಕೆಟ್ಟದ್ದನ್ನೇ ಕೇಳಿಸಿಕೊಳ್ಳಲ್ಲಯ್ಯ, ಕೆಟ್ಟದ್ದನ್ನ ಮಾತಾಡೋದಿಲ್ಲಯ್ಯ ಅಂತ ಹೇಳ್ಬಹುದು. ಇದನ್ನು ಕಣ್ಣನ್ನೂ ಮುಚ್ಚಿಕೊಳ್ಳಬಹುದು ನೀವು 3 ಕೋತಿಗಳ ರೀತಿಯಲ್ಲಿ. ನಾನು ಕೆಟ್ಟದ್ದನ್ನ ನೋಡಲ್ಲ, ನಾನು ಕೆಟ್ಟದ್ದನ್ನ ಕೇಳಲ್ಲ, ನಾನು ಕೆಟ್ಟದ್ದನ್ನ ಮಾತಾಡಲ್ಲ ಅನ್ನಬಹುದು. ಆದರೆ ಮನಸ್ಸು ಸುಮ್ಮನೆ ಇರುತ್ತಾ? ಕೆಟ್ಟದ್ದನ್ನ ಯೋಚಿಸುತ್ತೆ. ನೀವ್ ಹೇಳ್ಬೋದು, ಇಲ್ಲ ಅಯ್ಯ ನಾನು ಕೆಟ್ಟದ್ದನ್ನು ಯೋಚಿಸೋದು ಇಲ್ಲ. ನಿನ್ನ ಕೈಗಳ ಮೂಲಕ, ಕಾಲುಗಳ ಮೂಲಕ ನೀನೇನಾದರೂ ಅಪರಾಧಗಳನ್ನ ಮಾಡಿದ್ದರೆ ದೇವರು ಹೇಳುತ್ತಿರುವುದು, ಆ ಅಪರಾಧಗಳನ್ನ ನೀನು ಬಿಟ್ಟು ಬಿಟ್ಟರೆ ನೋಡಿ, ನಿನ್ನ ಅಪರಾಧಗಳು ನಿಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿವೆ ಅಂತೆ. ಏನ್ ಮಾಡ್ತಾ ಇದೆ? ಅಗಲಿಸುತ್ತಾ ಬರುವುದಂದ್ರೆ ಏನು? ನಮ್ಮನ್ನು ದೂರ ಮಾಡ್ತಾ ಇರ್ತದೆ. ನೋಡಿ, ಒಂದು ವ್ಯಕ್ತಿ ಹೇಳ್ತಾರೆ, ನೋಡಪ್ಪ ನೀನ್ ಈ ರೀತಿ ಮಾಡೋದು ನನಗಿಷ್ಟ ಇಲ್ಲ, ಈ ರೀತಿ ಮಾಡಬೇಡ ಅಂತ ಹೇಳಿದ್ರೆ, ಒಂದು ವೇಳೆ ಗಂಡ ಹೆಂಡತಿಯರ ಮಧ್ಯೆ, ತಂದೆ ತಾಯಿಗಳು ಮಕ್ಕಳ ಮಧ್ಯೆ ನನಗಿದಿಷ್ಟ ಇಲ್ಲ, ನೀವು ಇದನ್ನ ಮಾಡಬೇಡ್ರಿ ಅಂತ ಹೇಳಿದ್ರೆ, ಅವರು ಆಯ್ತು ನಾನು ಮಾಡಲ್ಲ ಅಂದ್ರೆ ಅವರ ಸಂಬಂಧ ಒಂದಾಗುತ್ತೆ. ಪದೇ ಅದೇ ಕೆಟ್ಟತನವನ್ನ, ಅದೇ ದುರ್ಗುಣಗಳನ್ನ, ಅದೇ ದುಷ್ಟತನಗಳನ್ನ ಮಾಡ್ತಾ ಇದ್ರೆ ಅವರು ದೂರ ಆಗ್ತಾರೆ. ಹೌದಾ ಇಲ್ವಾ? ಸಂಬಂಧಗಳೇನಾಗ್ತವೆ? ದೂರ ಆಗ್ತವೆ. ಸಂಬಂಧಗಳ ಮಧ್ಯೆ ಅಂದ್ರೆ ಗಂಡ ಹೆಂಡತಿಯರ ಮಧ್ಯೆ, ತಂದೆ ತಾಯಿ ಮಕ್ಕಳ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಸಭೆಗಳಲ್ಲಿ ನಾವು ಏನ್ ಮಾಡಬೇಕು? ಯಾವುದು ಇಷ್ಟ ಇಲ್ಲವೋ ಅದನ್ನು ನಾವು ಬಿಟ್ಟರೆ ಸಂಬಂಧಗಳೇನಾಗ್ತವೆ? ಹತ್ತಿರ ಬರ್ತವೆ. ಇಷ್ಟ ಇಲ್ಲದೆ ಇರೋದು ಮಾಡಿದ್ರೆ ಸಂಬಂಧಗಳು ದೂರ ಹೋಗ್ತವೆ. ಕೆಲವು ಸಾರಿ ಹೇಗಂದ್ರೆ ರಬ್ಬರ್ ತರ ಏನೋ, ಇಬ್ಬರು ಎರಡೂ ಕಡೆ ರಬ್ಬರ್ ಅನ್ನ ಹಿಡ್ಕೊಂಡ್ರೆ, ಇಬ್ಬರು ಯಾರಾದ್ರೂ ಒಬ್ರು ಬಿಟ್ರೆ ಏನಾಗುತ್ತೆ? ಇನ್ನೊಬ್ರು ಹೋಗಿ ಚೆನ್ನಾಗಿ ಬೀಳುತ್ತೆ ಏಟು ಅಲ್ವಾ? ಈ ಕಡೆಯವರು ಬಿಟ್ರೆ ಈ ಕಡೆ ಬೀಳುತ್ತೆ. ಆಲೋಚನೆ ಮಾಡಿ, ಆ ರಬ್ಬರ್ ತರ ಏನಂದ್ರೆ ಜಗ್ಗುತ್ತಾ ಇರುತ್ತೆ. ಕೆಲವು ಸಾರಿ ಏನಾಗುತ್ತೆ ಗೊತ್ತಾ? ಎಳೆದು ದೂರ ಆಗ್ತಾ ಇದ್ದಂಗೆ ಅದಕ್ಕೊಂದು ಸ್ಟ್ರೆಂತ್ ಇರುತ್ತೆ, ಅದಕ್ಕೊಂದು ಮಿತಿ ಇರುತ್ತೆ. ಆ ಮಿತಿ ಮೀರಿದ್ರೆ ಏನಾಗುತ್ತೆ? ಅದು ಕಟ್ಟಾಗೋಗುತ್ತೆ. ಏನಾಗೋಗುತ್ತೆ? ರಬ್ಬರ್ ಕಟ್ಟಾಗೋಗುತ್ತೆ. ಅಂದ್ರೂ ಏನಾಗುತ್ತೆ? ಸಂಬಂಧಗಳು ಕಟ್ಟಾಗೋಗ್ತವೆ. ಕೆಲವು ಸಾರಿ ಅದಕ್ಕೆ ಕೆಲವರು ಬಿಟ್ಟು ಹೋಗೋದಾಗಿರ್ಬೋದು, ಕೆಲವರು ಸತ್ತೋಗೋದಾಗಿರ್ಬೋದು, ಕೆಲವರು ತೊಂದರೆ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಮಾಡ್ತಾ ಇರ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯರ ಮಧ್ಯೆ ಇರುವ ಸಂಬಂಧನೇ ಆ ರೀತಿಯಾಗಿ ಬಿಟ್ಟು ಬಿಡುವಾಗ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಬಿಡ್ತಾ ಇಲ್ಲ, ನೀವೇ ನನ್ನನ್ನು ಏನ್ ಮಾಡ್ತಾ ಇದ್ದೀರಾ? ಬಿಡುವಂಗೆ ಮಾಡ್ತಾ ಇದ್ದೀರಾ. ಪ್ರತಿದಿನ ದೇವರಿಗೆ ಇಷ್ಟ ಇಲ್ಲದೆ ಇರುವ ಕೃತ್ಯಗಳನ್ನು ನಾವು ಮಾಡಿದ್ರೆ ದೇವರಿಂದ ನಾವು ಅಗಲಿ ಹೋಗುತ್ತೇವೆ. ಬದಲಾಗಿ ನಾವು ದಿನೇ ದಿನ ನಮ್ಮನ್ನು ನಾವೇನ್ ಮಾಡ್ಬೇಕಲ್ಲಿ ಹೇಳ್ಬೇಕು? ಆತನನ್ನು ಅಗಲಿಸುತ್ತಾ ಬರುವ ಕಾರ್ಯಗಳನ್ನು ನಾವು ಬಿಟ್ಟು ಬಿಡಬೇಕು. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 28ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಾಲೆಲೂಯ. ಏನಂತ ಹೇಳ್ತಾ ಇದೆ ವಾಕ್ಯ? ಗಮನಿಸಿ ಹೇಳ್ರಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಅನೇಕರೇನು ಹೇಳ್ತಾರೆ, ನನಗೆ ಒಳ್ಳೇದಾಗ್ಬೇಕು ಅಯ್ಯ, ನನಗೆ ಒಳ್ಳೇದಾಗಬೇಕು, ಶುಭ ಆಗಬೇಕಪ್ಪ ಅಂತ ಕೇಳ್ತಾರೆ. ನಿಜಾನೇ, ದೇವರು ಕೂಡ ನಮಗೆ ಶುಭವಾಗಬೇಕು, ನಾವು ಆಶೀರ್ವಾದ ಹೊಂದಬೇಕು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಏನಾಗುತ್ತದೆ? ನಮ್ಮ ಅಪರಾಧಗಳು, ಒಪ್ಪಿಕೊಳ್ಳದ ಪಾಪಗಳು, ಬಿಟ್ಟು ಬಿಡಲಾರದಂತ ಕೊರತೆಗಳು, ಅವು ಏನ್ ಮಾಡ್ತಾವೆ ಗೊತ್ತಾ? ದೇವರಿಂದ ನಮ್ಮನ್ನ ಅಗಲಿಸುತ್ತವೆ. ಅದಕ್ಕೆ ನಾವೇನ್ ಮಾಡಬೇಕು? ಒಂದು ವೇಳೆ ಯಾರಾದ್ರೂ ಈ ಭಾಗದಲ್ಲಿ ಇದ್ರೆ ಅವುಗಳನ್ನ ಬಿಟ್ಟು ಬಿಡ್ಬೇಕಂತ. ಏನ್ ಮಾಡ್ಬೇಕು? ಬಿಟ್ಟು ಬಿಟ್ರೆ ಏನಾಗುತ್ತೆ? ಕರುಣೆ ದೊರೆಯುವುದು. ಏನ್ ದೊರೆಯುತ್ತದೆ? ಹೌದು. ನಾವು ಯಾರಾದ್ರೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರೆ, ಉದಾಹರಣೆಗೆ ಯಾರಿಗೋ ಒಂದು 1000 ರೂಪಾಯಿ ನಾವು ಕೊಡಬೇಕಾಗಿತ್ತು, ತುಂಬಾ ದಿನದಿಂದ ಸತಾಯಿಸ್ತಾ ಇದ್ದೀವಿ, ಕೊಡ್ಲೇ ಇಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ? ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ. ಅಯ್ಯೋ, ನನಗೆ ಕೊಡಬೇಕಾಗಿರೋದು ಇವ್ರು ಕೊಡ್ಲಿಲ್ಲ, ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ, ಇವ್ರು ಹಂಗ್ ಹೋಗ್ತಾ ಇದ್ದಾರೆ, ಹಿಂಗ್ ಹೋಗ್ತಾ ಇದ್ದಾರೆ. ಒಂದು ವೇಳೆ ಅವ್ರ ಜೊತೆಗೆ ನಮ್ಮ ಸಂಬಂಧ ಸರಿಯಾಗಬೇಕಾದ್ರೆ ಏನ್ ಮಾಡ್ಬೇಕು? ಅವರಿಗೆ 1000 ರೂಪಾಯಿ ಕೊಟ್ಬಿಡ್ಬೇಕು, ಇಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ ಆದ್ರೂ ಟೈಮ್ ಕೇಳಬೇಕು. ಇದು ನಾವು ಮಾಡದೆ ಹೋದ್ರೆ ಏನಾಗುತ್ತೆ? ನಮ್ಮ ಸಂಬಂಧವು
ಬೇರ್ಪಡುತ್ತದೆ. ದೇವರೊಟ್ಟಿಗೆ ನಮ್ಮ ಸಂಬಂಧವೂ ಕೂಡ ಅದೇ ರೀತಿಯಲ್ಲಿ ಬೇರ್ಪಟ್ಟು ಹೋಗುವಂಥದ್ದಾಗಿರುತ್ತದೆ. ನಾವು ಆ ರೀತಿಯಾಗಿ ಬೇರ್ಪಡುವುದಕ್ಕೆ ಅವಕಾಶವನ್ನು ನಾವೇನು ಮಾಡಬಾರದು, ಕೊಡಬಾರದು. ಅದು ಮೊದಲನೇ ಕಾರ್ಯ. ದೇವರು ಹೇಳ್ತಾ ಇರುವಂತ ಕಾರ್ಯ ಏನಂದ್ರೆ, ನಾವು ಒಪ್ಪಿಕೊಳ್ಳದ ಪಾಪ, ಅಪರಾಧಗಳು, ಕೆಟ್ಟತನಗಳು ದೇವರ ನಮ್ಮ ಮಧ್ಯೆ ಇದ್ರೆ ಅವುಗಳನ್ನು ಬಿಟ್ಟು ಬಿಡಬೇಕು. ಎರಡನೇದಾಗಿ ಮುಖ್ಯವಾದಂತ ಕಾರ್ಯ ಇಲ್ಲಿ ಹೇಳ್ತಾ ಇರುವುದೇನೆಂದ್ರೆ, ಕ್ಷಮಿಸಲಾರದ ಹೃದಯ. ಏನಂತೆ? ಹೌದು, ದೇವರ ವಾಕ್ಯ ಹೇಳುತ್ತದೆ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುವಾಗ ಕ್ಷಮಿಸಲಾರದ ವ್ಯಕ್ತಿಯ ಕುರಿತಾಗಿ ಅಲ್ಲಿ ನಾವು ನೋಡುತ್ತಿರುವುದನ್ನ ಗಮನಿಸಬಹುದು. ಯಾಕೆಂದ್ರೆ ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಕೃತ್ಯ ಏನಂದ್ರೆ, ನಾವು ಕ್ಷಮಿಸದೇ ಇದ್ದರೆ ದೇವರು ನಮ್ಮನ್ನು ಏನು ಮಾಡೋದಿಲ್ಲಂತೆ, ಕ್ಷಮಿಸುವುದಿಲ್ಲ. ಅಲ್ಲಿ ಒಬ್ಬ ವ್ಯಕ್ತಿಗೆ ಹೇಳ್ತಾರೆ, ನೀನೇನಂದ್ರೆ ಒಬ್ಬ ವ್ಯಕ್ತಿಗೆ ದೇವರ ವಾಕ್ಯ ಹೇಳುತ್ತದೆ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದಿದೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಹಾಲೆಲೂಯ. ನೋಡಿದ್ರೆ ಅರ್ಥ ಆಯ್ತಾ? ಯಾವಾಗಂತೆ? ನೀವು ಪ್ರಾರ್ಥನೆ ಮಾಡುವಾಗ. ದೇವರ ಹತ್ರ ಬಂದು ನಾವು ಪ್ರೇಯರ್ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಸ್ವಾಮಿ ಅಂತ ಹೇಳ್ತೇವೆ. ಮೊದಲು ನಮ್ಮಲ್ಲಿ ಪಾಪಗಳು ಇಟ್ಟುಕೊಂಡಿರಬಾರದು. ಎರಡದು ಕ್ಷಮಿಸದೇ ಇರಬಾರದು. ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಯಾರನ್ನು ಕೂಡ ಕ್ಷಮಿಸಬೇಕು? ಶತ್ರುಗಳನ್ನು ಕ್ಷಮಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕಂತೆ. ಸಾಧ್ಯನಾ ನಮ್ಮ ಲೈಫಲ್ಲಿ? ಇದು ಸಾಧ್ಯನಾ? ಆದರೆ ಇದು ಮಾಡಲೇಬೇಕು. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ. ಯೇಸು ಸ್ವಾಮಿ ಏನ್ ಮಾಡಿದ್ರು ಗೊತ್ತಾ? ಶಿಲುಬೆ ಮೇಲಿದ್ದಾಗ ಅವರನ್ನ ಉಗ್ಗುದವರನ್ನ, ಒಡೆದವರನ್ನ, ಅಳಿಸಿದವರನ್ನ, ಬಟ್ಟೆ ಕಿತ್ತವರನ್ನ, ನೀನು ದೇವರ ನೀನು ಅಂತ ಅಂದವರನ್ನ ಯೇಸು ಸ್ವಾಮಿ ಏನಂದ್ರು? ದೇವರೇ, ಅಪ್ಪ, ತಂದೆಯೇ, ಇವರು ಏನ್ ಮಾಡ್ತಾ ಇದ್ದವರು ಇವರಿಗೆ ಗೊತ್ತಿಲ್ಲಪ್ಪ, ಇವರನ್ನ ಕ್ಷಮಿಸಿರಿ. ದೇವಜನವೇ, ನಾವು ಕ್ಷಮಿಸುವುದರಿಂದ ಒಬ್ಬರ ಜೀವಿತ ಚೆನ್ನಾಗಾಗುತ್ತೆ ಅಂದ್ರೆ, ಒಬ್ಬರು ದೇವರ ಕಡೆಗೆ ಬರ್ತಾರೆ ಅಂದ್ರೆ, ಒಬ್ಬರು ದೇವರ ಮಹಿಮೆಯನ್ನು ಕಾಣ್ತಾರಂದ್ರೆ, ನೋಡಿ ನಾವು ಹೇಳ್ಬೇಕು. ಈ ಕೆಲವರು ಹೇಳ್ತಾರೆ ಗೊತ್ತಾ, ದೇವರಂತ ಮನುಷ್ಯರಪ್ಪ ಅವರು ಅಂತಾರೆ. ಯಾಕಂತಾರೆ? ಸುಮ್ಮನೆ ಅಂತಾರ? ಯಾಕಂದ್ರೆ ಅವರು ಆ ರೀತಿಯಾದ ಗುಣಗಳನ್ನು ಹೊಂದಿರುತ್ತಾರೆ. ಕೆಲವು ಸಂದರ್ಭದಲ್ಲಿ ಆಚೆ ಇರುವ ಅನ್ಯರು ಕೆಲವು ಸಾರಿ ಕ್ಷಮಿಸ್ತಾರೆ, ಕ್ರೈಸ್ತರು ಕ್ಷಮಿಸೋದಿಲ್ಲ. ಅದು ಬಹಳ ವಿಶೇಷವಾದ ಕಾರ್ಯ. ಕ್ಷಮಿಸೋದಿಲ್ಲ, ಬಹಳ ಒಳಗಡೆನೇ ಇಟ್ಟುಕೊಂಡು ಅದನ್ನ ಕೋಪ, ದ್ವೇಷ, ಅದೇನು ಹೇಳ್ತಾರಲ್ಲ, ಬೆಂಕಿನ ಉಡಿಯಲ್ಲಿ ಇಟ್ಕೊಂಡ್ರೆ ಯಾರ ಉಡಿ ಸುಡೋದು? ನಮ್ಮದೇ ಸುಡೋದು. ಉಡಿಯಲ್ಲಿ ನಮ್ಮ ಸೆರಗಲ್ಲಿ ನಾವು ಬೆಂಕಿ ಇಟ್ಕೊಂಡು ಬೇರೆಯವ್ರ ಮನೆ ಸುಟ್ಟೋಗುತ್ತೆ ಬಿಡು ಅಂದ್ಕೊಂಡ್ರೆ ಸುಡಲ್ಲ, ಅದು ನಮಗೇ ತೊಂದರೆನೆ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದೇನೆಂದ್ರೆ, ಇಲ್ಲಿ ಹೇಳ್ತಾ ಇರುವಂತ ಮಾತು, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲಾದರೂ ಏನಾದರೂ ವಿರೋಧವಿದ್ರು. ಈಗ ನೀವು ಕೇಳ್ಬೋದು, ಫಾಸ್ಟ್ರೇ ನಾನೇನು ತಪ್ಪು ಮಾಡಿಲ್ಲ, ಎಲ್ಲ ಆಕೆನೇ ಮಾಡಿದ್ದು, ಆತನೇ ಮಾಡಿದ್ದು, ನಮ್ಮ ಅಣ್ಣನೇ ಮಾಡಿದ್ದು, ನಮ್ಮ ಮನೆ ಪಕ್ಕದವರೇ ಮಾಡಿದ್ದು, ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಹೋಗಿ ಕ್ಷಮೆ ಕೇಳಬೇಕು? ನಾನು ಯಾಕೆ ಕೇಳಬೇಕು ಅವ್ರ ಹತ್ರ? ದೇವ್ರು ಹೇಳ್ತಾನೆ, ನೀನೇ ಕೇಳಬೇಕು. ಇದು ಒಳ್ಳೆ ನ್ಯಾಯ ಆಯ್ತಲ್ಲ ದೇವ್ರೆ, ಅವರು ತಪ್ಪು ಮಾಡಿ ನನ್ನನ್ನು ಕ್ಷಮೆ ಕೇಳು ಅಂತ ಹೇಳ್ತೀಯಲ್ವಾ? ಹೌದು, ನೀನೇ ಕೇಳಬೇಕು. ಯಾಕೆ ದೇವ್ರೆ? ನೀನ್ ನನ್ನ ಮಗಳಪ್ಪ, ನೀನ್ ನನ್ನ ಮಗನು, ನಿನ್ನ ಹತ್ರ ನಾನು ಕೇಳ್ತೀನಿ, ಅವನ ಹತ್ರ ನಾನು ಕೇಳಕ್ಕಾಗಲ್ಲ. ನೋಡಿ ದೇವರ ಉತ್ತರ ನೋಡಿ, ನೀನ್ ನನ್ನ ಮಗಳು, ನಾನು ನಿನ್ನ ಹತ್ರ ಹೇಳ್ತೀನಿ, ಕೇಳ್ತೀನಿ, ಅವ್ರ ಹತ್ರ ನಾನು ಹೇಳಕ್ಕೆ ಆಗಲ್ಲ. ನೀನ್ ತಪ್ಪು ಮಾಡಿದ್ರೆ, ನಾವು ತಪ್ಪು ಮಾಡಿದ್ರೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಕ್ಷಮೆ ಕೇಳ್ತೀನಿ ಅನ್ಬಹುದು. ದೇವರು ಹೇಳ್ತಾನೆ, ಅವರೇ ನಿನಗೆ ಕ್ಷಮೆ ತಪ್ಪು ಮಾಡಿದ್ರು, ನೀನೇ ಹೋಗಿ ಕ್ಷಮಿಸ್ಬೇಕು ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ಯಾವಾಗಲೂ ದೇವರು ನಮ್ಮನ್ನು ಅವಮಾನ ಪಡಿಸೋದಕ್ಕೆ ಇರ್ತಾನೆ. ಹಂಗ ಅನಿಸುತ್ತೆ ನಮಗೆ. ನಾವೇ ಇದೇನ್ ದೇವ್ರೆ, ಏನ್ ಅನ್ಯಾಯ ಇದು, ನಾನೇ ಹೋಗಿ ಕೇಳ್ಬೇಕಾ ಅಂದ್ರೆ ದೇವ್ರು ಹೇಳ್ತಾನೆ, ಎಸ್, ಯಾಕೆಂದ್ರೆ ನೀನು ನನ್ನ ಮಗಳು, ನೀನ್ ನನ್ನ ಮಗನು, ನೀನೇ ನನ್ನ ಸಾಕ್ಷಿ. ಅದಕ್ಕೆ ನಾವೇನ್ ಮಾಡ್ಬೇಕಂತೆ, ದೇವರು ನಮ್ಮನ್ನ ಏನಾದ್ರೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕು. ಇಲ್ಲ, ಏನು ಅಡ್ಡಿಗಳೇನಿದೆ ನಮ್ಮ ಪ್ರಾರ್ಥನೆಗಳಿಗೆ, ಅಡ್ಡಿ ಏನಂದ್ರೆ, ಒಂದು ಅಪರಾಧ, ಎರಡು ಕ್ಷಮಿಸಲಾರದ ಹೃದಯ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ.
ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಏನಂದ್ರೆ, ಒಂದು ಉದಾಹರಣೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ರೀತಿಯಾಗಿ ಹೇಳ್ತಾರೆ, ಕ್ಷಮಿಸಲಾರದ ಹೃದಯ ಹೇಗಂದ್ರೆ ವಿಷ ನಾವು ಕುಡಿದು ಅವ್ರು ಸಾಯಬೇಕು ಅಂದ್ಕೊಳ್ಳೋದಂತೆ. ಏನಂತೆ? ಈ ಕ್ಷಮಿಸಲಾರದ ಹೃದಯ ಹೆಂಗಂದ್ರೆ ವಿಷ ನಾವು ಕುಡಿದು ಬಿಟ್ಟು ಅವ್ರು ಸತ್ತೋಗ್ಬೇಕು ಅಂದ್ಕೊಳ್ಳೋದಂತೆ. ಅದು ನಡೆಯುತ್ತಾ? ಅದು ನಡೆಯಲ್ಲ. ದೇವರ ವಾಕ್ಯ ಹೇಳುತ್ತದೆ, ನೀವು ನಿಮ್ಮ ಹೃದಯಗಳಲ್ಲಿ ಕಹಿಯನ್ನಿಟ್ಟುಕೊಂಡು ನಿಮ್ಮ ಹೃದಯದಲ್ಲಿ ಆ ಕ್ಷಮಿಸಲಾರದ ಹೃದಯವನ್ನಿಟ್ಟುಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಯಾಕೆಂದ್ರೆ ನಾನು ನಿಮ್ಮ ಪ್ರಾರ್ಥನೆಗಳನ್ನ ಆಲಿಸುವುದಿಲ್ಲ. ದೇವ ಜನ, ನಾವೇನು ಮಾಡ್ಬೇಕಂದ್ರೆ ನಮ್ಮ ಪರವಾಗಿರುವಂತ ಪಾಪ ಏನಾದರೂ ತಪ್ಪುಗಳಿದ್ರೆ ಅವರ ಪರವಾಗಿದ್ರೆ ಕ್ಷಮಿಸಿಬಿಡ್ಬೇಕು. ನಾವು ದೇವರ ಸ್ವರೂಪಿಗಳಾಗಿದ್ದು ದೇವರಂತೆ ನಾವು ಇರಬೇಕೆಂಬುದು ದೇವರ ವಾಕ್ಯವು ಹೇಳುತ್ತಿರುವಂತ ವಾಕ್ಯವಾಗಿದೆ. ನೀವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 21ರಿಂದ 35 ವಚನಗಳು, ದೊಡ್ಡ ವಾಕ್ಯ ಅಲ್ಲಿದೆ. ಒಬ್ಬನೇನ್ ಮಾಡ್ತಾನೆ ನಿಮಗೆ ಗೊತ್ತಿದೆ, ಸ್ವಲ್ಪ ಹಣ ಕೊಡಬೇಕಾಗಿತ್ತು. ಈ ಹಣ ಕೊಡಬೇಕಾದಾಗ ಅವನ ಹತ್ರ ಹೋಗಿ, ಸ್ವಾಮಿ ನನ್ನ ಹತ್ರ ಏನೂ ಇಲ್ಲ ಸ್ವಾಮಿ, ನನ್ನ ಹತ್ರ ಏನೂ ಇಲ್ಲ, ನನ್ನನ್ನು ಕ್ಷಮಿಸು ಅಂದಾಗ ಅವನಿಗೆ ಕೋಟ್ಯಾಂತರ ರೂಪಾಯಿ, ಆಯ್ತು ಹೋಗಪ್ಪ ನೀನು, ನಿನಗೆ ಕ್ಷಮಿಸ್ಬಿಟ್ಟಿದ್ದೀನಿ ಹೋಗು ಅಂತ ಕಳಿಸ್ತಾನೆ. ಆದ್ರೆ ಅವನ ಆಚೆ ಬಂದಾಗ ಇನ್ನೊಬ್ಬನ ಪಾಪ 1000 ರೂಪಾಯಿ ಕೊಡ್ಬೇಕಾಗಿದ್ರೆ ಅವನು ಗಲ್ಲಪಟ್ಟಿ ಹಿಡ್ಕೊಂತಾನಂತೆ. ನನಗೆ ಯಾಕೆ ಕೊಡ್ಲಿಲ್ಲ ನೀನು ಅಂತೇಳಿ. ನೋಡಿದ್ರೆ ಅವನು ಕೋಟಿ ರೂಪಾಯಿ ಬಿಟ್ಬಿಟ್ಟಿದ್ದಾನೆ, ಇವನು 1000 ರೂಪಾಯಿ ಬಿಡಕ್ಕೆ ಇವನ ಕೈಲಾಗಿಲ್ಲ. ಅವಾಗ ಅವನು ಹಿಂದಕ್ಕೆ ಕರೆಸಿ ಮತ್ತೆ ಅವನನ್ನು ಇಡಿಸಿ ಜೈಲಲ್ಲಿ ಹಾಕ್ತಾನೆ. ಯಾಕೆ? ನಾನು ನಿನಗೆ ಕೋಟಿ ರೂಪಾಯಿ ಕ್ಷಮಿಸಿದ್ದೀನಿ, 1000 ರೂಪಾಯಿ ಕ್ಷಮಿಸಕ್ಕಾಗಿರೋ ಮನಸ್ಸು ನಿನಗಿಲ್ಲ ಅಂದ್ರೆ ಹೇಗಿದ್ರೆ ಅರ್ಥ ಏನು ಗೊತ್ತಾ? ದೇವರು ನಮ್ಮ ಎಷ್ಟೊಂದು ಪಾಪಗಳನ್ನ, ಕೆಟ್ಟತನಗಳನ್ನ ದೇವರು ಕ್ಷಮಿಸಿದ್ದಾರೆ. ನಾವು ಮನುಷ್ಯರ ಪಾಪಗಳನ್ನ ಕ್ಷಮಿಸಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀವಿ? ಯಾವುದೋ ಒಂದು ಕೆಟ್ಟತನವನ್ನ, ಯಾವುದೋ ಒಂದು ಪಾಪವನ್ನ ನಾವು ಅದನ್ನೇ ಇಟ್ಕೊಂಡು ಇವ್ರು ಮಾಡಿದ್ದಾರೆ, ಹಂಗ್ ಮಾಡಿದ್ರು, ಹಿಂಗ್ ಮಾಡಿ ಇಲ್ಲ. ದೇವಜನವೇ, ಆವತ್ತಿನ ಪಾಪಗಳನ್ನ ನಾವು ಅವತ್ತು ಕಳ್ಕೋಬೇಕು. ಅದು ಎಂಥದ್ದೇ ಆಗಿರ್ಲಿ. ದೇವ್ರ ವಾಕ್ಯ ಹೇಳ್ತದೆ ಆ ರೀತಿಯಾಗಿ ಮಾಡಬಾರದು. ಇದು 2ನೇ ಕಾರ್ಯ. 1ನೇದು ಏನಂತ ಹೇಳಿದೆ? ಅಪರಾಧಗಳ ನಿಮಿತ್ತ ಅಪರಾಧಗಳೇ ನಮ್ಮ ಪ್ರಾರ್ಥನೆಗೆ ಅಡ್ಡಿ. ಅಪರಾಧಗಳೇ ನಮ್ಮ ಪ್ರಾರ್ಥನೆಗೆ ಅಡ್ಡಿ. 2ನೇದೇನು? ಕ್ಷಮಿಸಲಾರದೆ ಇರುವಿಕೆ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ. 3ನೇದೇನೆಂದ್ರೆ, ನಾವು ಕೇಳುವಂತ ಪ್ರಾರ್ಥನೆ, ನಾವು ಮಾಡುವಂತ ಪ್ರಾರ್ಥನೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನವನ್ನು ಓದಿ ನೋಡ್ರಿ. ಯಾಕೋಬ 4:3, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಈಗ ಈ 7 ಕಾರ್ಯಗಳನ್ನು ನೀವು ಧ್ಯಾನ ಮಾಡಿ ನೋಡ್ರಿ. ಇದು ಯಾವುದೂ ನನ್ನಲ್ಲಿಲ್ಲ ಪಾಸ್ಟ್ರೆ, ನಾನು ಇದರಲ್ಲೆಲ್ಲ ಕರೆಕ್ಟ್ ಆಗಿದ್ದೀನಿ ಅಂದ್ರೆ ನೀವು ನನಗೆ ಹೇಳ್ರಿ, ನಿಮ್ಗೆ ಯಾಕೆ ಉತ್ತರ ಸಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಅರ್ಥ ಆಯ್ತಾ? ಈ 7 ಕಾರ್ಯಗಳು ನೀವು ಕೇಳಿಸ್ಕೊಂಡ ಮೇಲೆ ಇನ್ನೂ ನನಗೆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಆಮೇಲೆ ಮಾತಾಡೋಣ. ಒಂದು, ನಮ್ಮ ಯಾವುದೇ ರೀತಿಯಾದ ಪಾಪ ಆಗಿರ್ಬೋದು, ಅಪರಾಧಗಳಾಗಿರ್ಬೋದು. ನಾನು ಹೇಳಿದೆ, ಕಿವಿ, ಕಣ್ಣು, ಮೂಗು, ಬಾಯಿ, ಮನಸ್ಸು, ಕಾಲುಗಳು, ಕೈಗಳು, ಯಾವುದೇ ಆಗಿರಬಹುದು ಅಪರಾಧಗಳು. 2, ಕ್ಷಮಿಸಲಾರದಂತ ಹೃದಯ ಆಗಿರ್ಬೋದು. 2. 3ನೇದಿಲ್ಲಿ ಹೇಳ್ತಿದ್ದಾರೆ, ದುರಾಭಿಪ್ರಾಯ ಇಲ್ಲವೇ ಭೋಗಗಳಿಗಾಗಿ. ಭೋಗಗಳು ಅಂದ್ರೆ ನಮ್ಮ ಸ್ವಂತ ಸುಖವನ್ನ ನೋಡಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಅದಕ್ಕೆ ಒಪ್ಪಿಕೊಳ್ಳಲ್ಲಂತ ಯಾಕೋಬ 4:3 ಹೇಳ್ತಾ ಇರುವಂತ ವಾಕ್ಯ. ಈಗ ನಾನು ಉದಾಹರಣೆಗೆ, ನನಗೇನು ಅವಶ್ಯಕತೆ ಇಲ್ಲಪ್ಪ, ನನಗೇನು ತುಂಬಾ ಒಂದು ವೇಳೆ ಕಾರ್ ಅವಶ್ಯಕತೆ ಇಲ್ಲ, ನಾನು ಅವಶ್ಯಕತೆನೇ ಇಲ್ಲದೆ ಇರುವಾಗ ನಾನು ಕಾರಿಗಾಗಿ ಕೇಳ್ಕೊಳ್ಳೋದು, ಅವಶ್ಯಕತೆನೇ ಇಲ್ಲದೆ ಇರುವಾಗ ನಾನೇನಾದರೂ ಒಂದು ವೇಳೆ ಫ್ಲೈಟ್ ಕೇಳ್ಕೊಂಡೆ ಅಂತ ತಿಳ್ಕೊ, ಒಂದು ವಿಮಾನ ಬೇಕು ದೇವ್ರೆ, ಏನಕ್ಕೆ ವಿಮಾನ ಬೇಕು ನಿನಗೆ ಅಲ್ವಾ? ಅಂದ್ರೆ ಭೋಗಗಳಿಗೆ ದೇವ್ರೆ, ಅವರೆಲ್ಲ ನೋಡಪ್ಪ ಹೆಂಗೆ ಸೂಟು ಬೂಟ್ ಹಾಕ್ತಾರೆ, ಹೆಂಗೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ, ನನಗೇನು ಕೊಟ್ಟಿಲ್ಲ, ಅದಕ್ಕೆ ದುಡ್ಡು ಬೇಕಾ ನಿನಗೆ? ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದೀಯಾ? ನಾವು ಮಾಡುವ ಪ್ರಾರ್ಥನೆ ಯಾವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಭೋಗಗಳಿಗಾಗಿ, ಸುಖಗಳಿಗಾಗಿ, ಬೇರೊಬ್ಬರ ಮೇಲಿನ ದ್ವೇಷಕ್ಕಾಗಿ ನಾವೇನಾದರೂ ಪ್ರಯತ್ನ ಮಾಡಿದರೆ ಅದು ಫಲಿಸೋದಿಲ್ಲ. ಯಾಕೆಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ. ಕೆಲವು ಸಾರಿ ಅಕ್ಕಪಕ್ಕದವರ ಮೇಲೆ ನಾವು ದ್ವೇಷ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ನೀವು ಅವ್ರಿಗೂ ಕೊಟ್ಟಿದ್ದೀರಾ, ನನಗೆ ಯಾಕೆ ಕೊಟ್ಟಿಲ್ಲ ನೀವು? ಹಂಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಕೊಟ್ಟಿಲ್ಲ, ನೀನು ಯಾಕೆ ನೋಡ್ತಾ ಇದೆಯಾ? ನಿನಗೆ ನೀನು ಕೇಳ್ಕೊ, ನಿನಗೆ ಏನು ಬೇಕು ಅದು ಕೇಳ್ಕೊ. ನಿನಗೆ ಬೇಕಿದ್ರೆ ಅದರ ದುರಾಭಿಪ್ರಾಯ ಪಟ್ಟು, ಒಳ್ಳೆ ಅಭಿಪ್ರಾಯ ಇಲ್ಲದೆ ದುರಾಭಿಪ್ರಾಯದಿಂದಲೂ
ಭೋಗಗಳಿಂದಲೂ ಅವುಗಳನ್ನು ಮನಸ್ಸಲ್ಲಿಟ್ಟುಕೊಂಡು ನೀವು ಬೇಡಿಕೊಂಡ್ರೆ ನಿಮಗೇನಾಗೋದಿಲ್ಲ, ಸಿಗುವುದಿಲ್ಲ ಎಂದು ಕೇಳುತ್ತದೆ. ಉದಾಹರಣೆಗೆ ಒಂದು ಮಗು ಅಪ್ಪ ಹತ್ರ ಬಂದ್ಬಿಟ್ಟು, ಸಣ್ಣ ಮಗು, ಒಂದು 2 ವರ್ಷದ ಮಗು ಬಂದ್ಬಿಟ್ಟು ಅಪ್ಪ ಅಮ್ಮ ಹತ್ರ ನನಗೆ ಚಾಕು ಕೊಡು, ನನಗೆ ಕತ್ತಿ ಕೊಡು ಅಂತ ಕೇಳ್ತಾರೆ. ಆವಾಗ ತಂದೆ ತಾಯಿ ಹೌದಾ ತಗೋ ಮಗು, ತಗೋ ಅಂತ ಕೊಡ್ತಾರ? ಯಾಕೆ ಕೊಡಲ್ಲ? ಕೇಳ್ತು ತಾನೆ ಮಗು. ಯಾಕೆ? ಅದು ಅಪಾಯ, ಅದು ತೊಂದರೆ ಆಗುತ್ತೆ ಮಗುಗೆ, ಅದು ನಮಗೆ ಗೊತ್ತು. ಆದರೆ ಮಗುಗೆ ಅದು ಗೊತ್ತಿಲ್ಲ. ಮೊದಲೇ ನಾವು ಕಲಿಸಿದ್ರೆ, ಅಬ್ಬು ಅಂತ ಕಲಿಸಿದ್ರೆ ಹೋಯ್ತು, ಬೇಡ ಬೇಡ ಅಂದ್ರೆ ಓಕೆ ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಆ ಮಗು ಬೇಕು ಅಂತ ಕೇಳುತ್ತೆ. ನಾವು ಕೊಟ್ಬಿಡ್ತೀವ? ಬೆಂಕಿ ಹತ್ರ ಬಿಟ್ಬಿಡ್ತೀವ? ಬಿಸಿ ಹತ್ರ ಬಿಟ್ಬಿಡ್ತೀವ? ಕರೆಂಟ್ ಹತ್ರ ಬಿಟ್ಬಿಡ್ತೀವ? ಯಾಕೆ? ನಮಗ್ ಗೊತ್ತು ಅದರಿಂದ ಅದು ತೊಂದರೆ ಆಗುತ್ತೆ, ಅಪಾಯ ಆಗುತ್ತೆ ಅಂತ. ಹಾಗೇನೆ ದೇವರು ಏನ್ ಮಾಡ್ತಾರೆ ಅಂದ್ರೆ, ಕೆಲವುಗಳನ್ನ ನಮಗೆ ಅಪಾಯ ಅಂತ ಗೊತ್ತಿರುತ್ತೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಒಂದು ವೇಳೆ ನಾನೀಗ ಪ್ರಾರ್ಥನೆ ಮಾಡ್ಬೋದು, ನನಗೆ ದೇವರ ಒಂದು ಕಾರ್ ಬೇಕು ಅಂತ. ದೇವ್ರಿಗೆ ಗೊತ್ತಿರುತ್ತೆ ಆ ಕಾರಿಂದ ನಿನಗೆ ಅಪಾಯ ಇದೆ ಅಂತ. ದೇವ್ರು ಹೇಳ್ತಾನೆ ನೋ, ಬೇಡ ನಿನಗೆ ಅಂತ ಹೇಳುವಾಗ ನಾನು ಅದನ್ನು ಒಪ್ಪಿಕೊಳ್ಬೇಕು. ನಾನು ಹೇಳ್ಬೋದು, ನಾನು ಎಂಥ ಒಳ್ಳೆ ಸೇವಕ ಅಪ್ಪ, ನಾನೆಷ್ಟು ದೊಡ್ಡ ಸೇವಕ, ನನಗೆ ದೇವರು ಕೊಡ್ಲಿಲ್ವಲ್ಲ ಅಂದುಕೊಂಡ್ರೆ ಅದು ತಪ್ಪು. ಆದರೆ ನನ್ನ ಬೇಡಿಕೆ ಭೋಗಕ್ಕಾಗಿಯೂ ದುರಾಭಿಪ್ರಾಯಕ್ಕಾಗಿಯೂ ಇಟ್ಟುಕೊಂಡ್ರೆ ಅದು ದೇವರಿಂದ ಅಂತೂ ಬರೋದಿಲ್ಲ. ಇದು ನಾವು ನೋಡ್ತಾ ಇರೋದು 3ನೇ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ಈ ರೀತಿಯಾಗಿ ಘಟನೆ ನಡೀತು. ಲೂಕನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 54-55ನೇ ವಾಕ್ಯದಲ್ಲಿ ಶಿಷ್ಯರು ಏನ್ ಮಾಡ್ತಾರೆ, ಒಂದು ಬೇಡಿಕೆಯನ್ನ ದೇವರ ಹತ್ರ ಇಡ್ತಾರೆ. ನೋಡ್ರಿ, ಆ ಬೇಡಿಕೆ ಎಂಥದ್ದು, ಆದ್ರೆ ಯೇಸು ಸ್ವಾಮಿ ಅವನ್ನ ಗದರಿಸ್ತಾರೆ. ಎಂತ ವಿಷಯ ಕೇಳ್ತಾ ಇದ್ದಾರೆ ನೀವು, ಇಂಥದ್ದು ಕೇಳೋದ ನೀವು ಅಂತೇಳಿ ಗದರಿಸ್ತಾ ಇದ್ದಾರೆ. ಈ ವಾಕ್ಯನ ನೀವು ಕೇಳಿಸ್ಕೊಂಡಿದ್ದೀರೋ ಇಲ್ಲಿ ಯಾವಾಗಾದ್ರೂ? ನೋಡ್ರಿ, 54ನೇ ವಾಕ್ಯ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನ ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಕೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು. ಏನಂತ ಕೇಳಿದ್ರೆ, ಅವ್ರ ಮೇಲೆ ದೇವರೇ ಇಂಥವನ್ನೆಲ್ಲ ನೀವು ಸುಟ್ಟಾಕ್ಬಿಡ್ಬೇಕು ದೇವ್ರೆ. ಕೆಲವು ಸಾರಿ ಹೇಳ್ತಾರಲ್ವಾ, ಕೆಲವು ಸಾರಿ ಕ್ರೈಸ್ತರೇನಂತಾರೆ, ಈ ಅನ್ಯರು ಹಿಂಸೆ ಮಾಡೋರು, ತೊಂದರೆ ಮಾಡೋರ್ನ ದೇವ್ರೆ ಅಂಥವ್ರು ಸತ್ತೋಗ್ಬಿಡ್ಬೇಕು ದೇವ್ರೆ, ಅಂಥವ್ರನ್ನ ಭಸ್ಮ ಆಗೋಗ್ಬಿಡ್ಬೇಕು, ನಾಶ ಆಗೋಗ್ಬಿಡ್ಬೇಕು. ನೀನು ಮಕ್ಕಳನ್ನ ಮುಟ್ಟಿದವ್ರು ಭಸ್ಮ ಆಗೋಗ್ಬಿಡ್ಬೇಕು. ತುಂಬಾ ಈಸಿನೇ ಭಸ್ಮ ಆಗೋಗ್ಬಿಡ್ಬೇಕು ಅನ್ನೋದು. ನೋಡಿ, ದೇವರು ಆ ರೀತಿ ಏನಂತ ಹೇಳ್ತಿದ್ದಾರೆ, ಅವರು ಯಾಕೋಬ ಯೋಹಾನರು ಆಕಾಶದಿಂದ ಬೆಂಕಿ ಬಿದ್ದು ಸತ್ತೋಗಲಿ ಅವರು. ಅವಾಗ ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ ನೋಡಿ ಎಂದು ಹೇಳಲು, ಆತನು ತಿರುಗಿಕೊಂಡು ಅವರನ್ನ ಗದರಿಸಿದನು. ಏನ್ ಮಾಡಿದ ಯೇಸು ಸ್ವಾಮಿ? ಗದರಿಸಿದನು. ಎಂತ ಪ್ರೇಯರ್, ಎಂತ ರಿಕ್ವೆಸ್ಟ್ ಅಪ್ಪ ನಿಂದು? ಅವ್ರ ನಾಶ ಆಗಲಿ ಅಂತ ಕೇಳೋದು ನಿನ್ ರಿಕ್ವೆಸ್ಟಾ? ನಾವು ಕ್ರೈಸ್ತರಿಗೆ ಇದು ಇಲ್ಲವೇ ಇಲ್ಲ. ನಾಶ ಆಗಲಿ, ಅವ್ರ ಭಸ್ಮ ಆಗೋಗ್ಲಿ, ಅವರು ಕೆಲವರೆಲ್ಲ ಬಾಯಲ್ಲಿ ಬೈತಾರಲ್ವಾ, ಶಾಪ ಹಾಕ್ತಾರೆ. ನಿನ್ನ ಅದೇನು ಹೇಳ್ತಾರೆ, ನಮ್ಮ ವಂಶ ನಿರ್ವಂಶ ಆಗೋಗ್ಲಿ, ಏನೇನು ಹೇಳ್ತಾರೆ. ನನಗೆ ಅದೊಂದೇ ಜ್ಞಾಪಕ ಇರೋದು, ನನಗೇನು ಗೊತ್ತಿಲ್ಲ ಬೇರೆ. ಆದರೆ ಅದೇನೇ ಮಣ್ಣು ತೂರೋದು, ಕೈಗಳಿಂಗೆ ಹಿಂಗೆ ಏನೋ ಗೊತ್ತಿಲ್ಲ, ನೆಟ್ಗೆ ಮುರಿಯೋದು, ಇನ್ನೇನೇನೋ ಮಾಡಿಸೋದು, ಏನೇನೋ ಇದೆಲ್ಲ ಮಾಡ್ತಾರೆ. ಆದರೆ ದೇವ್ರ ಮಕ್ಕಳಿಗೆ ಇದಿಲ್ಲ ನೋಡ್ರಿ. ಒಂದು ಈ ಘಟನೆಯಲ್ಲಿ ಯೇಸ್ವಾಮಿ ಶಿಷ್ಯರು ದೇವರ ಬೆಂಕಿ ಬಿದ್ದವರು ಸತ್ತೋಗ್ಲಿ ಅಂದಾಗ ಯೇಸ್ವಾಮಿ ಗದರಿಸ್ತಾರೆ. ಆ ರೀತಿ ಪ್ರಾರ್ಥನೆ ಮಾಡಬಾರ್ದು. ಆ ರೀತಿಯಾದಂಥ ಮನೋಭಾವ, ಬೇರೊಬ್ಬರ ಮೇಲಿನ ದ್ವೇಷ ಎನ್ನುವಂಥದ್ದು ಇರಬಾರದು ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಈಗ 4ನೇ ಕಾರ್ಯಕ್ಕೆ ಹೋದರೆ, ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗಿರುವಂಥ 4ನೇ ಕೃತ್ಯ ಯಾವುದೆಂದರೆ ಸಂಶಯ, ಇಲ್ಲವೇ ನಂಬಿಕೆ ಇಲ್ಲದೆ ಇರುವುದು. ದೇವರ ವಾಕ್ಯ ಹೇಳ್ತದೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಕ್ಕಿಲ್ಲ ಅಂದರೆ ಸಂಶಯ ಪಡ್ತಾ ಇದೆಯಾ, ಇಲ್ಲೇ ನಿನಗೆ ನಂಬಿಕೆ ಇಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ, 1ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಏನಂತ ಹೇಳ್ತಾ ಇದೆ? ನಂಬಿಕೆ ಇಲ್ಲದಿದ್ದರೆ ನಾವು ಏನ್ ಬೇಡಿಕೊಂಡ್ರು ಆಗಲ್ಲ ಅಂತೆ. ನೋಡಿ, ನೀವು ಅಂದ್ಕೊಳ್ಬೋದು, ಪ್ರಾರ್ಥನೆ ದೇವರೇ ಅಂದ ತಕ್ಷಣ ಮಗಳೇ ಏನ್ ಬೇಕು ನಿನಗೆ ಅನ್ಬೇಕು ದೇವರು. ಹಂಗಿದ್ರೆ ಜನರಿಗೆ ತುಂಬಾ ಖುಷಿ ಅಲ್ವಾ? ಮಗ ದೇವರೇ ಅಂದ ತಕ್ಷಣ ಎಸ್ ಇದೀನಿ ಅನ್ಬೇಕು. ಅವಾಗ ಅಬ್ಬಾ ಈ ದೇವರಲ್ಲಿ ಪವರ್ ಇದೆಯಪ್ಪ ಅಂದ್ಕೊಳ್ತಾರೆ. ಹಂಗಲ್ಲ.
ನಾವೆಲ್ಲ ಬಚ್ಚಿಟ್ಕೊಂಡು ನಾವೇ ತಪ್ಪು ಮಾಡಿ ನಾವೇ ಸರಿಯಾಗಿಲ್ಲದೆ ಹೋಗಿದ್ರೆ ದೇವರನ್ನ ಕೂಕ್ಕೊಂಡ್ರು ನಮ್ಮ ಮೊರೆ ಆತನವರೆಗೂ ಮುಟ್ಟಲ್ಲಂತೆ. ನೋಡಿ, ಎಷ್ಟೊಂದು ಕಾರ್ಯಗಳನ್ನ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೇದು ಏನಂತ ಹೇಳಿದೆ? ನಮ್ಮ ಅಪರಾಧಗಳು. 2, ಕ್ಷಮಿಸಲಾರದ ಹೃದಯ. 3, ದುರಾಭಿಪ್ರಾಯಗಳು. ಹೌದಲ್ವಾ? ದುರಾಭಿಪ್ರಾಯಗಳು ಇಲ್ಲವೇ ಭೋಗಗಳು. 4ನೇದು ಸಂಶಯ ಪಡುವಂಥದ್ದು, ಇಲ್ಲ ನಂಬಿಕೆ ಇಲ್ಲದೆ ಇರುವಂಥದ್ದು. ನಮಗೆ ನಂಬಿಕೆ ಇಲ್ಲದೆ ಹೋದರೆ ನೋಡಿ, ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಂದ್ರೆ, ಹೋಗ್ತಾ ಇದ್ದಾನೆ, ಒಂದು ಹಡಗಲ್ಲಿ ಹೋಗ್ತಾ ಇದ್ದಾನೆ. ಒಂದು ಮಾತೇನಂತಾನೆ, ನಂಬ್ತೀನಿ ಅಂತ ಒಂದ್ಸರಿ, ನಂಬಲ್ಲ ಅಂತ ಇನ್ನೊಂದ್ಸರಿ. ನಂಬ್ತೀನಿ ಅಂತ ಒಂದ್ಸರಿ ಮುಂದಕ್ಕೆ ಹೋಗೋದಂತೆ, ಅಯ್ಯೋ ಹೆಂಗಾಗುತ್ತೆ ಅಂತ ಹಿಂದಕ್ಕೆ ಬರೋದು. ಕೆಲವು ಸಾರಿ ಹಂಗೆ ಅಲ್ವಾ? ನಾವು ಪ್ರಾರ್ಥನೆ ಮಾಡ್ತೀವಿ ಕೆಲವು ಸಾರಿ, ದೇವರೇ ನನಗೆ ಗೊತ್ತು, ನೀನು ಖಂಡಿತ ಅದ್ಭುತ ಮಾಡ್ತೀಯ, ನಾಳೆ ಬೆಳಿಗ್ಗೆ ಮಾಡ್ತೀಯ ಅಂತ ಗೊತ್ತು, ಈಗ ನಾಳೆ ನನಗೆ ಸಿಗುತ್ತೆ ಅಂತ ನನಗೆ ಗೊತ್ತಿದೆ ಅಂತ ನಾವು ಪ್ರೇಯರ್ ಮಾಡ್ತೀವಿ ನಂಬಿಟ್ಟು. ಬೆಳಿಗ್ಗೆ ಎದ್ಬಿಟ್ಟು ನಾವೇನಂತೀವಿ, ನನಗೆ ಗೊತ್ತಿತ್ತು ಆಗಲ್ಲ ಅಂತ ದೇವರೇ ಅಂದ್ಬಿಟ್ರೆ ಹೆಂಗೆ ಅಲ್ವಾ? ಹಂಗಾದ್ರೆ ನೀವು ಏನು ನಿಮ್ಮ ಮನಸ್ಸಲ್ಲಿ ಏನಿದೆ, ಒಂದು ಆಗುತ್ತೆ ಅಂತ, ಇನ್ನೊಂದು ಆಗಲ್ಲ ಅಂತ. ಆಗುತ್ತೆ ಅಂದ್ರೆ ಆಗುತ್ತೆ ಅನ್ನೋ ನಂಬಿಕೆನೇ ಇರಬೇಕು ಹೊರತು ನನಗೆ ಗೊತ್ತಿತ್ತು ಇವ್ರು ಹಿಂಗೆ, ನೀವೆಷ್ಟು ಸಾರಿ ಏನು ಮಾಡಿದ್ರು ಇವ್ರು ಹಿಂಗೇನೆ, ಇದೇ ಮಾತೇ ಮಾತಾಡೋದು, ಇದೇ ರೀತಿನೇ ಜೀವನ ಮಾಡೋದು, ನನಗೆ ಗೊತ್ತಿತ್ತು ಅಂದ್ರೆ ಮುಗೀತು ಅಲ್ಲಿಗೆ ನಮ್ಮ ನಂಬಿಕೆ. ಸಂಶಯ. ದೇವರ ವಾಕ್ಯ ಹೇಳ್ತದೆ, ಸಂಶಯ ಪಡುವವನು ಯಾವುದನ್ನು ಹೊಂದದೇ ಇರುವನು. ಹೊಂದಿಕೊಳ್ಳಲ್ಲ ಅವನು. ಮುಂದಕ್ಕೆ ಹೋಗ್ತೀವಿ, ಹಿಂದಕ್ಕೆ ಬರ್ತೀವಿ. ಏನಾದರೂ ಒಂದು ಮಾಡ್ಬೇಕು ಅಂದ್ಕೊಳ್ತೀವಿ, ಬೇಡ ಬಿಡಪ್ಪ ಅಂತ ಹಿಂದಕ್ಕೆ ಹೋಗ್ತೀವಿ. ಅವಾಗ ಅಂಥವ್ರು ಏನು ಮಾಡೋಕ್ಕಾಗಲ್ಲ, ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡಿ, ಅದಕ್ಕೆ ನಾವು ಸಂಶಯ ಪಡಬಾರದು ಎಂಬುದು ದೇವರ ವಾಕ್ಯ ನಮಗೆ ತಿಳಿಸುತ್ತಿರುವಂತಹ ವಿಚಾರವಾಗಿದೆ. ದೇವಜನವೇ, ಇವತ್ತು ಈ ವಿಷಯಗಳೆಲ್ಲ ದೇವರು ಯಾಕೆ ನಮಗೆ ನೆನಪಿಸ್ತಾ ಇದ್ದಾರೆ? ನಾವು ಅನೇಕ ಸಾರಿ ಅಂದುಕೊಳ್ಳುವುದು ಏನಂದ್ರೆ, ನನ್ನ ಪ್ರಾರ್ಥನೆಗಳಿಗೆ ಏನೋ ಅಡ್ಡಿ ಆಗ್ತಾ ಇದೆ, ಏನೋ ತೊಂದರೆ ಆಗ್ತಾ ಇದೆ. ನನ್ನ ಹತ್ರ ಫೋನ್ ಮಾಡುವಾಗ ಅನೇಕರು ಕೇಳುವುದು, ಪಾಸ್ಟ್ರೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಪಾಸ್ಟ್ರೆ. ಎಲ್ಲದಕ್ಕೂ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ಬೇಡ್ರಿ ಅಲ್ವಾ? ಅನ್ಬಾರ್ದು. ಎಲ್ಲದಕ್ಕೂ ಅಲ್ಲ. ಹೌದು, ಯಾರೋ ಮಾಡಿಸ್ತಾರೆ, ಇಲ್ಲ ಅಂತಲ್ಲ. ಆದರೆ ಎಲ್ಲದಕ್ಕೂ ಬೇರೆಯವರೇನೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ತೊಂದರೆ ಆಗಿಬಿಟ್ಟಿದೆ, ನನಗೇನೋ ಇದಾಗ್ಬಿಟ್ಟಿದೆ, ಯಾರೋ ಶಾಪ ಹಾಕ್ಬಿಟ್ಟವ್ರೆ, ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಇದೆಲ್ಲ ಏನು ದೇವ್ರ ವಾಕ್ಯ ಹೇಳ್ತಾ ಇದೆ? ಕಾರಣ ದೇವ್ರ ವಾಕ್ಯ ಹೇಳ್ತಾ ಇದೆಯಾ? ಮಾಟಮಂತ್ರ ಮಾಡಿಸಿದ್ದಾರೆ, ಅದಕ್ಕೆ ನಿನ್ನ ಪ್ರಾರ್ಥನೆ ಕೇಳಿಲ್ಲ ಅಂತ ಎಲ್ಲಾದ್ರೂ ಹೇಳಿದ್ಯಾ? ಮತ್ತೆ ಬರಿಬೋದಾಗಿತ್ತಲ್ಲ, ದೇವರು ನಿನಗೆ ಯಾರೋ ಏನೋ ಮಾಟಮಂತ್ರ ಮಾಡಿಸ್ತಾ ಇದ್ದಾರೆ, ಅದಕ್ಕೆ ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾ ಇಲ್ಲ ಅನ್ನೋದು ಎಲ್ಲಾದ್ರೂ ವಾಕ್ಯ ಇದೆಯಾ? ಮತ್ತೆ ಈ ವಾಕ್ಯಗಳು ಬರೆಯಲ್ಪಟ್ಟಿವೆಯೇ? ಅದಕ್ಕೆ ವಾಕ್ಯಾನುಸಾರವಾಗಿ ಇಲ್ಲ. ಕೆಲವು ಸಭೆಗಳು, ನೀವು ಬೆಂಗಳೂರಲ್ಲಿ ಚರ್ಚ್ಗೆಲ್ಲಾದ್ರೂ ಹೋದ್ರೆ ಕೆಲವು ಸಭೆಗಳೇನು ಗೊತ್ತಾ, ನಾನೇ ಹೋದ್ರೂ ಸ್ವಲ್ಪ ದುಃಖವಾಗಿ ಹೋಗ್ಬೇಕು, ಸಂತೋಷವಾಗಿ ಹೋಗ್ಬಾರ್ದು, ನೀಟಾಗಿ ಹೋಗ್ಬಾರ್ದು. ಸ್ವಲ್ಪ ಏನೋ ದುಃಖವಾಗಿ ಏನೋ ಆಗೋಗಿದೆ ಅಣ್ಣ ಸ್ವಾಮಿ, ಏನೋ ನೋಡಿ ಸ್ವಾಮಿ ಅಂದರೆ, ನಿನಗೆ ತುಂಬ ಶತ್ರುಗಳಿದ್ದಾರೆ, ಅದಕ್ಕೆ ನಿನಗೆ ಯಾರೋ ಮಾಡಿಸಿದ್ದಾರೆ, ನೀನು ಇಷ್ಟು ದುಡ್ಡು ಕೊಟ್ಬಿಟ್ರೆ, ಇಷ್ಟು ವಾರ ನೀನು ಬಂದ್ಬಿಟ್ರೆ ನಾವು ಅದನ್ನು ತೆಗಿತೀವಿ. ನಾನು ಹೋದ್ರೂ ಅದೇ ಮಾತು ಹೇಳ್ತಾರೆ ಅವರು. ನಾನು ಡೌಟ್ ಪಡೋದೇನೆಂದ್ರೆ, ನಮ್ಮ ಚರ್ಚಲ್ಲಿ ಬರೋರ್ಗೆ ಮಾತ್ರ ಯಾಕೆ ದೇಗುಲು ಹಿಡಿಯಲ್ಲ ಅಂತ ಯಥಾರ್ಥವಾಗಿ ನಾನು ಕೇಳ್ತಾ ಇದ್ದೀನಿ. ನಮ್ಮ ಚರ್ಚ್ಗಳು ಬರೋರ್ಗೆ ಮಾತ್ರ ಯಾಕೆ ದೆವ್ವ ಹಿಡಿಯಲ್ಲ, ಅವ್ರು ಯಾಕೆ ಕುಣಿದಾಡಲ್ಲ ಅಂತ ನನಗೆ ಡೌಟು. ಮಿಕ್ಕಿದವ್ರು ಹಾಗಾದ್ರೆ ಇಲ್ಲ, ನಿಮಗೆ ಆತ್ಮ ಅಭಿಷೇಕ ಇಲ್ಲ, ಅವ್ರಿಗೆ ಅಭಿಷೇಕ ಐತೆ ಅಂತ. ಅಭಿಷೇಕ ಆಯ್ತಾ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮೇಲೆವರೆಗೂ ಕುಣಿಬೇಕಾ, ಅರ್ಚಬೇಕಾ, ಕೂಗಾಡ್ಬೇಕಾ? ಹಂಗೆ ಮಾಡಿದ್ರೆ ನನ್ನ ದೇವರಾತ್ಮ ಇದೆ, ಪರಿಶುದ್ಧಾತ್ಮ ಇದೆ ಅಂತ ಹೇಳೋದು ನನಗೆ ಯಾವಾಗಲೂ ಡೌಟ್ ಅದೇ. ಅದೇ ನಮ್ಮ ಚರ್ಚಲ್ಲಿ, ಈಗ ಬೆಂಗಳೂರು ಚರ್ಚಲ್ಲಿ ಅಷ್ಟು ಜನ ಇದ್ದಾರೆ, ಇಲ್ಲಿದ್ದಾರೆ, ಇನ್ನೊಂದು ಮಡಕ್ಷರದೆಲ್ಲ ಮಾಡ್ತೀವಿ, ಎಲ್ಲೋದ್ರೂ ಕೂಡ ಎಲ್ಲ ಆರಾಮಾಗಿದ್ದಾರೆ, ಆರೋಗ್ಯವಾಗಿ. ಒಂದು ಅನಾರೋಗ್ಯ ಬಂದೇ ಬರ್ತದೆ, ಯಾಕೆ ಬರಲ್ಲ? ಯಾರಿಗಿಲ್ಲ, ಎಲ್ರಿಗೂ ಅನಾರೋಗ್ಯ ಬರ್ತದೆ. ಯಾರಿಗೆ ಬರಲ್ಲ? ಅನಾರೋಗ್ಯ ಇರ್ತದೆ. ಹಾಗಂತೇಳಿ ಹೊಟ್ಟೆ ನೋಡಿದ್ರು ಮಾಟಮಂತ್ರ ಮಾಡಿಸಿದ್ದಾರೆ, ಏನು ಅದನ್ನ ನೋಡಿದ್ರು ಮಾಟಮಂತ್ರ ಮಾಡಿಸಿದ್ದಾರೆ, ಯಾರೋ ತೊಂದರೆ ಮಾಡ್ತಾವ್ರೆ, ಯಾರೋ ಹಿಡಿತಾವ್ರೆ, ಯಾರೋ. ಫಸ್ಟ್ ನಾವು ಸರಿಗಿದೀವಾ? ನಾನು ಅದೇ ಕೇಳೋದು ಡೌಟ್. ಈಗ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರು ಕೂಡ ನಾನು ಕೇಳೋ ಡೌಟು, ಬೈಬಲಲ್ಲಿ ಆ ರೀತಿ ಬರೆಯಲ್ಪಟ್ಟಿದ್ಯಾ? ನಿಮ್ಗೆ ಯಾರೋ ಏನೋ ಮಾಡಿಸಿದ್ರೆ ಅದಕ್ಕೆ ನಿನ್ನ ಪ್ರಾರ್ಥನೆ ಹೋಗ್ತಾ ಇಲ್ಲ. ನಿನ್ನ ಪ್ರಾರ್ಥನೆ ದೇವರನ್ನ ಮುಟ್ಟದ ಹಾಗೆ ಯಾವ ಮನುಷ್ಯನ ಅಡ್ಡ ಹಾಕಕ್ಕೆ ಸಾಧ್ಯ? ನಮ್ಮಲ್ಲೇ ಕೊರತೆ ಇಟ್ಕೊಂಡ್ಬಿಟ್ಟು ಬೇರೆಯವ್ರ ಮೇಲೆ ಹಾಕ್ಬಿಟ್ರೆ ಅದು ತಪ್ಪು. ಆ ರೀತಿ ಮಾಡಬಾರ್ದು. ನೋಡಿ, ಈ ವಾಕ್ಯ ನನ್ನ ಸಂದೇಶ ಏನು ಕೊಡ್ತೀನೋ ವಾಕ್ಯ ಆಧಾರಿತವಾಗೇ ಕೊಡ್ತಾ ಇದ್ದೀನಿ.
ಸುಮ್ಮನೆ ಏನೋ ಹೇಳ್ಬಿಟ್ಟು ಇಲ್ಲದೆ ಇರೋದು ಹೇಳ್ತಾ ಇಲ್ಲ. ಈಗ ನಾವು ಪ್ರತಿಯೊಂದಕ್ಕೂ ಒಂದೆರಡು ರೆಫರೆನ್ಸ್ಗಳನ್ನು ಕೊಟ್ಟೆ ನಾನು ಹೇಳ್ತಾ ಇದ್ದೇನೆ. ದೇವ್ರ ವಾಕ್ಯನೇ ಹೇಳ್ತಾ ಇದೆ, ಅಪರಾಧಗಳು ಅಡ್ಡಿಯಾಗಿದೆ, ನೀವು ಕ್ಷಮಿಸದೇ ಇರೋದು ಅಡ್ಡಿಯಾಗಿದೆ, ನೀವು ದುರಾಭಿಪ್ರಾಯ ಪಟ್ಟು ಕೇಳ್ಕೊಳ್ತಾ ಇದ್ದೀರಿ ಅದಕ್ಕೆ ಕೇಳ್ತಾ ಇಲ್ಲ, ನೀವು ಸಂಶಯ ಪಡ್ತಾ ಇದ್ದೀರಿ ಅದಕ್ಕೆ ನಿಮಗೆ ಕೇಳ್ತಾ ಇಲ್ಲ. ಇದನ್ನ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮಿಕ್ಕಿದ ಕಾರ್ಯಗಳು ಎಲ್ಲಿದ್ದಾವೆ? ಆದ್ರೆ ಏನು ಗೊತ್ತಾ, ನನಗೆ ಗೊತ್ತಾಗದೇ ಇರೋ ವಿಷಯ, ಆ ರೀತಿ ಇಲ್ಲಿ ಬಂದಿರೋರಿಗೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ಇವತ್ತು ಬಂದಿದ್ದೀರಾ, ಇವತ್ತು ಮುಗಿತಾ ಇದೆ, ಈಗೋ ಇನ್ನೊಂದು ಕ್ರಿಸ್ಮಸ್ ಇಲ್ಲ ಡಿಸೆಂಬರ್ ಮುಗಿಯೋಷ್ಟರಲ್ಲಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ನಡೀತಾ ಇದೆ ಅಂತೇಳಿ ಆಮೇನ್ ಹೇಳ್ರಿ, ಹಾಲೆಲೂಯಾ ಹೇಳ್ರಿ ಅಂತ ಹೇಳಿದ್ರೆ ಎಲ್ರು ಆಮೇನ್ ಹಾಲೆಲೂಯಾ ಸ್ಯಾಸ್ ಅಂತಾರೆ. ಆದ್ರೆ ಪಾಪ ಬಿಟ್ಬಿಡ್ರಿ, ತಪ್ಪು ಮಾಡಬೇಡ್ರಿ, ಸಂಶಯ ಪಡಬೇಡ್ರಿ ಅಂದ್ರೆ ಇದೇನ್ ಸಂದೇಶ ಇದು? ಸಪ್ಪೆ ಸಂದೇಶ ಅಂತಾರೆ. ಇದು ವಾಕ್ಯದಲ್ಲಿದೆ, ನಾನು ಹೇಳ್ತಾ ಇದ್ದೀನಿ. ವಾಕ್ಯದಲ್ಲಿ ಇಲ್ಲದೆ ಇರೋದು ನಿನ್ನ 100ರಷ್ಟು ಮಾಡ್ತೀನಿ, ನಿನ್ನನ್ನು 1000ದಷ್ಟು ಮಾಡ್ತೀನಿ, ನಿನಗೆ ಅದ್ಭುತ ಮಾಡ್ತೀನಿ, ನಿನಗೆ ಆಶ್ಚರ್ಯ ಮಾಡ್ತೀನಿ, ನೀನು ನಂಬಿದ್ರೆ ಅದು ಮಾಡ್ತೀನಿ, ಇದಕ್ಕೆಲ್ಲ ದೇವರು ವಾ ಸೂಪರ್, ವಾ ಎಂತ ಸಂದೇಶ ಕೊಟ್ಟರು ಪಾಸ್ಟ್ರು. ಇದು ನಾವು ಕೊಡಕ್ಕೆ ಸಾಧ್ಯ ಇದೆ, ನಮಗೆ ಯಾಕೆ ಕೊಡಕ್ ಬರಲ್ವಾ? ನಮಗೂ ಕೊಡಕ್ ಬರುತ್ತೆ, ಆದ್ರೆ ವಾಕ್ಯ ಆಧಾರ ಎಲ್ಲಿದೆ ಅದಕ್ಕೆ? ಬರೀ ಬಾಯಿ ಮಾತುಗಳು, ಕಥೆಗಳು ಹೇಳ್ಕೊಂಡು, ಸುಳ್ಳುಗಳು ಹೇಳ್ಕೊಂಡು, ಅಜ್ಜಿ ಕಥೆಗಳು ಹೇಳ್ಕೊಂಡು, ಅಲ್ಲಿ ನಾನು ಹೋಗಿದ್ದೆ ಹೈದರಾಬಾದಲ್ಲಿ, ಇಲ್ಲಿ ನಾನು ಹೋಗಿದ್ದೆ ಬೀದರಲ್ಲಿ, ನಾನು ಪ್ರಾರ್ಥನೆ ಮಾಡಿದಾಗ ಒಬ್ಬರಿಗೆ ನಾನು ಪ್ರಾರ್ಥನೆ ಮಾಡಿದ್ದೆ, ಅವ್ರಿಗೆ ಗರ್ಭ ತೆರೀತು, ನಾನು ಪ್ರಾರ್ಥನೆ ಮಾಡಿದಾಗ ಕೆಲವ್ರಿಗೆ ₹1,00,000 ಬಂತು, ನಾನು ಪ್ರಾರ್ಥಿಸಿದ ಮೇಲೆ ಕಾರ್ ಬಂತು. ಇದನ್ನ ಸಂದೇಶಗಳಲ್ಲಿ ಹೇಳ್ಕೊಂಡು ಜನರನ್ನ ಮೋಸ ಮಾಡ್ತಾ ಇರ್ತಾರೆ. ನೀವು ಆ ಪ್ರಾರ್ಥನೆ ಮಾಡಿದಕ್ಕೆ ಕಾರ್ ಬಂತು, ಅವ್ರು ಪಾಪ ಮಾಡ್ತಾ ಇದ್ದು, ನೀನ್ ಪ್ರಾರ್ಥನೆ ಮಾಡಿದ್ರೆ ಅವ್ರು ಪಾಪ ಹಂಗೆ ಇಟ್ಕೊಂಡಿದ್ರು, ತಪ್ಪು ಮಾಡ್ತಾ ಇದ್ರು, ಕ್ಷಮಿಸದೇ ಇದ್ರು, ಸಂಶಯ ಪಟ್ಟರು, ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರಿಗೆ ಅದ್ಭುತ ನಡಿಬಿಡ್ತದೆ. ಹಂಗಿದ್ದ ಮೇಲೆ ಯಾಕೆ ಕ್ರೈಸ್ತರು ಇಲ್ಲ ಪಾಸ್ಟರ್ಗಳೆಲ್ಲ ನಾವೇನು ಪಾಪಗಳೆಲ್ಲ ಬಿಟ್ಬಿಡೋದು ಬೇಡ, ನಿಮಗೆ ಕಮಿಷನ್ ಕೊಟ್ಬಿಡ್ತೀವಿ, ನೀವು ಪ್ರೇಯರ್ ಮಾಡಿಬಿಡಿ ಅಲ್ವಾ? ನಾವು ಕಮಿಷನ್ ಕೊಟ್ಬಿಡ್ತೀವಿ, ನೀವು ಪ್ರೇಯರ್ ಮಾಡಿ, ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ, ನಾವೇನು ಬದಲಾಗಬೇಕಾದ ಅವಶ್ಯಕತೆನೇ ಇಲ್ಲ. ನೋಡಿ ಇದು ಹೆಂಗಿರುತ್ತೆ? ಆದರೆ ಇದೇ ನಡೀತಾ ಇರೋದು ಅನೇಕ ಕಡೆಗಳಲ್ಲಿ. ಪ್ರವಾದಿಗಳಂತ ಹೇಳ್ಕೊಂಡು ನಾವು ಪ್ರೇಯರ್ ಮಾಡಿದ್ರೆ ಏನೇನೋ ನಡೀತದೆ ಅಂತ ಹೇಳ್ತಾರೆ. ದೇವರು ಕರುಣಿಸದೇ ಇದ್ದದ್ದು, ದೇವರು ಕೊಡದೇ ಇದ್ದಿದ್ದು, ಯಾವ ಪ್ರವಾದಿ ಏನು ಪ್ರಾರ್ಥನೆ ಮಾಡಿದ್ರು ಪ್ರಯೋಜನ ಇಲ್ಲವೇ ಇಲ್ಲ. ಬಕೆಟ್ ತುಂಬ ನೀರು, ಗಲೀಜು ನೀರು ತುಂಬಿಟ್ಬಿಟ್ಟಿದ್ದೀವಿ, ಇನ್ನು ನಾನು ಆ ನೀರನ್ನ ತುಂಬ್ತೀನಿ ಅಂದ್ರೆ ಎಲ್ಲಿ ತುಂಬ್ತೀರಾ? ತುಂಬೋಗಿದೆ ಆಲ್ರೆಡಿ. ಪಾಪ ನಮ್ಮಲ್ಲೇ ತುಂಬೋಗಿದ್ರೆ ಇನ್ನೆಲ್ಲಿ ನಾವು ತುಂಬಿಸೋದು? ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತದೆ. ಈಗ 5ನೇ ವಾಕ್ಯಕ್ಕೆ ಹೋಗೋಣ. ಯಾಕೆ ದೇವರ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ಯಾಕೆ ಅಡ್ಡಿ ಆಗಿದೆ ಅನ್ನೋದಕ್ಕೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಯಾರಿಗೆ ದೇವರು ಕೃಪೆಯನ್ನು ತೋರಿಸ್ತಾನೆ, ಯಾರನ್ನು ಎದುರಿಸ್ತಾರೆ? ದೇವರ ವಾಕ್ಯ ಹೇಳುತ್ತದೆ, ಅಹಂಕಾರಿಗಳನ್ನ ದೇವರು ಎದುರಿಸ್ತಾನೆ. ಅಹಂಕಾರ ಪಡುವಂಥವ್ರು, ಪ್ರೈಡ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅಹಂಕಾರ, ನಾನೇ, ನನ್ನದೇ. ದೇವರು ಹೇಳ್ತಾನೆ, ಅದು ಒಳ್ಳೇದಲ್ಲಪ್ಪ. ನಿನ್ನ ಜ್ಞಾನ, ನಿನ್ನ ಶಕ್ತಿ, ನಿನ್ನ ಬುದ್ಧಿ ಯಾವುದೂ ಅಲ್ಲಪ್ಪ. ನೀನು ದೇವರಲ್ಲಿ ಏನಾಗಿರಬೇಕು? ತಗ್ಗಿಸಿಕೊಳ್ಳಬೇಕು. ಇಬ್ಬರು ಪ್ರಾರ್ಥನೆ ಮಾಡಕ್ಕೆ ಹೋದಾಗ ಒಬ್ಬನು ತನ್ನನ್ನು ತಾನು ಹೆಚ್ಚಿಸಿಕೊಂಡು ನಿಂತುಕೊಂಡು ಕೈ ಎತ್ತಿ ಹೇಳ್ತಾ ಇದ್ದಾನೆ, ಸ್ವಾಮಿ ನಿನಗೆ ಗೊತ್ತಾ ನಾನು ಎಷ್ಟು ಕಾಣಿಕೆ ಕೊಟ್ಟಿದ್ದೀನಿ, ನಿನಗೆ ಗೊತ್ತಾ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ದೀನಿ, ನಿನಗೆ ಗೊತ್ತಾ ನಾನು ಎಷ್ಟು ಉಪವಾಸ ಮಾಡಿದ್ದೀನಿ, ಇದೆಲ್ಲ ಮಾಡಿದ್ದೀನಿ. ಓಕೆ, ಸಂತೋಷಪ್ಪ. ಆದರೆ ಅವನ್ ಯಾವನ ಪಕ್ಕದಲ್ಲಿರೋ ನೋಡ್ಬಿಟ್ಟು ನಾನು ಇವನ್ತರ ಅಲ್ಲ ಸ್ವಾಮಿ, ಇಷ್ಟೊತ್ತು ಚೆನ್ನಾಗಿ ಮಾಡ್ತಾ ಇದ್ದೆ ತಾನೇ ಪ್ರಾರ್ಥನೆ, ಹಂಗೆ ಮಾಡ್ಬೋದು. ನೀನು ಹೊಗಳ್ಕೊ ನಿನ್ನನ್ನೇ, ನಾನು ಹಂಗೆ ಸ್ವಾಮಿ, ನಾನು ಹಿಂಗೆ ಸ್ವಾಮಿ, ನಾನು ಒಳ್ಳೆಯವನು ಸ್ವಾಮಿ, ನೀನು ಹೊಗಳ್ಕೊ. ಆದ್ರೆ ಇವನ್ತರ ಅಲ್ಲಪ್ಪ ಅಂತ ನಿನಗೆ ಯಾಕೆ ಬೇಕು ಸ್ವಾಮಿ? ಅಲ್ವಾ? ಅವನು ಅವನ ಪಾಡಕ್ ಪಾಪ ಏನೋ ಹೊಟ್ಟೆ ಪಾತ್ರಕ್ಕೆ ಅವನು ಬರ್ದಿರ್ತಾನೆ, ಅವನ ಕಷ್ಟಕ್ಕೆ ಅವನು ಬಂದು ಸ್ವಾಮಿ ದೇವರೇ ಅಂತ ಇರ್ತಾನೆ. ಇವನ್ ನೋಡು, ಇವನಿಗೆ ಏನು ಅಗ್ಗಿತ ಐತೆ ದೇವರ ಆಲಯಕ್ಕೆ ಬರಕ್ಕೆ? ಇವನೇನು ಕೊಟ್ಟವನೇ? ಇವನಿಗೇನು ಕೆಲಸ ಐತೆ? ಇವನೆಲ್ಲ ಯೋಗ್ಯನ ಅಂದ್ಬಿಟ್ರೆ ಅದರ ಅರ್ಥ ಏನು? ನಾನು ಶ್ರೇಷ್ಠ, ಇವನು ವ್ಯರ್ಥ ಅಂದಂಗೆ ಆಗುತ್ತೆ. ದೇವರಿಗೆ ಅದು ಇಷ್ಟ ಆಗಲ್ಲ. ಇವತ್ತೇನಾಗಿದೆ ಅಂದರೆ ದೇವರ ಮಕ್ಕಳಲ್ಲಿ ಕೆಲವರಿಗೆ ಇದೇ ಆಗ್ಬಿಟ್ಟಿದೆ. ನಾವು ಹುಟ್ಟು ಕ್ರೈಸ್ತರು, ನಾವು ಇಂಥ ಸಭೆಯ ಕ್ರೈಸ್ತರು, ಇಂಥ ಪಾಸ್ಟರ್ ವಿಶ್ವಾಸಿಗಳು, ಇದು ಎಲ್ಲ ಹೊಗಳ್ಕೊಳ್ಬೇಕಾಗಿರೋದು. ನಾವು ಹೆಂಗೆ ಬೆಳೆದಿದ್ದೀವಿ, ಹೆಂಗೆ ಮಾರ್ಪಟ್ಟಿದ್ದೀವಿ, ಅದೇ ನಿಮ್ಮ ಗುರುತು. ನೀವು ಯಾವ ಡಿನಾಮಿನೇಷನ್ ಅಲ್ಲಿ ಇದ್ದೀರಿ ಅದೆಲ್ಲ ಗುರುತು. ಕೆಲವರು ಅಂದ್ಕೊಳ್ತಾರೆ ನಾನು ಇಂಥ ಡಿನಾಮಿನೇಷನ್ ಇದ್ದೀನಿ. ಏನಕ್ಕೆ? ಪರಲೋಕಕ್ಕೆ ಹೋಗುವ ಕೇಳ್ತಾರ, ಓ ಈ ಡಿನಾಮಿನೇಷನ್ ಆದ್ರೆ ಒಳಗ್ ಬಾ, ಇಲ್ಲಾಂದ್ರೆ ನೀವು ಬರಬೇಡ ಅಂತಾರ? ಕೇಳ್ತಾರ ಅಲ್ಲಿ ಎಲ್ಲಾದ್ರು?
ನಿಮ್ಮ ಪಾಸ್ಟರ್ ಯಾರು? ರಮೇಶ್ ಪಾಸ್ಟ್ರಾ, ಬಾ 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 ಅಂತಾರ. ರಮೇಶ್ ಪಾಸ್ಟರ್ ಅಂದ್ರೆ ಅವ್ರು ಹೇಳಿದ್ರು, ಯಾವ ರಮೇಶ್ ಪಾಸ್ಟ್ರು? ಪಕ್ಕಕ್ಕೆ ನಿಂತ್ಕೋ ಒಂದು ನಿಮಿಷ ಅಂತಾರೆ. ಅಂದ್ರೆ ದೇವರಿಗೆ ಆ ರೀತಿ ತಾರತಮ್ಯ. ರಮೇಶ್ ಪಾಸ್ಟರ್ ಆಗಲಿ, ಡಿನಾಮಿನೇಷನ್ ಆಗಲಿ, ಯಾವ ಪ್ಲೇಸ್ ಆಗಲಿ, ಯಾವುದೂ ಇಲ್ಲ. ನಮ್ಮಲ್ಲಿ ಬದಲಾವಣೆ ಬಂದಿದೆ, ದೇವ್ರಿಗೆ ಬೇಕು. ಆದ್ರೆ ಇದನ್ನ ಹೇಳಲ್ಲ, ಇದನ್ನ ಜನರು ಹೇಳಕ್ಕೆ ಇಷ್ಟಪಡಲ್ಲ. ಏನಂದ್ರೆ ಅದನ್ನ ನಾವು ಅದಕ್ಕೆ ಹೇಳ್ತೇವೆ, ಪ್ರೈಡ್ ಅನ್ನೋದು ಗರ್ವಿಷ್ಠತನ. ನಾನು ಕೆಲವು ಸಾರಿ ಕೆಲವ್ರಿಗೆ ಅದು ಇರ್ತದೆ, ಪಾಸ್ಟ್ಗಿರ್ತದೆ, ಗಂಡಸರಿಗಿರ್ತದೆ, ಮನೆಯಲ್ಲಿ ಹೆಂಗಸರಿಗಿರ್ತದೆ. ಕೆಲವು ಹೆಂಗಸರಿಗೆ ಹೇಳಿದಾರೆ, ನನ್ನ ಮನೆ, ನನ್ನ ಇಷ್ಟ, ನಾನು ಹೆಂಗಾದ್ರೂ ಇಟ್ಕೊಳ್ತೀನಿ. ಗಂಡಸರು ಹೇಳ್ಬೋದು, ನನ್ನ ಇಷ್ಟ, ನಾನು ಹೆಂಗಾದ್ರೂ ಇರ್ಬೋದು, ನಾನು. ಅದೆಲ್ಲ ಗರ್ವಿಷ್ಠತನ. ಅದು ಆ ರೀತಿ ತೋರಿಸ್ಕೊಳ್ಬಾರ್ದು. ಅದು ಪ್ರೈಡ್ ಇದ್ರೆ ದೇವ್ರ ವಾಕ್ಯ ಹೇಳುತ್ತದೆ, ಅಹಂಕಾರಿಗಳನ್ನ ದೇವರೇನ್ ಮಾಡ್ತಾರಂತೆ ಎದುರಿಸ್ತಾನೆ, ದೀನರಿಗಾದರೂ ದೇವರು ಕೃಪೆಯನ್ನು ತೋರಿಸ್ತಾನೆ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡುವಾಗ ದೀನರಾಗಿರ್ಬೇಕಾ, ಗರ್ವಿಷ್ಠರಾಗಿರ್ಬೇಕಾ? ದೀನನಾಗಿರಬೇಕು. ನೋಡಿ, ಇದು ಒಂದು ಕಾರಣ. ದೇವ್ರ ವಾಕ್ಯ ಹೇಳ್ತದೆ, ಖಂಡಿತವಾಗಿ ನಾನು ಈ ಒಂದು ರೀತಿಯಾಗಿ ಬೈಬಲಲ್ಲಿ ಉಜ್ಜೀನ್ ಎಂದ ಒಬ್ಬ ವ್ಯಕ್ತಿ ಇದ್ದ. ದೇವರನ್ನ ನಂಬಿಕೊಂಡಿರುವ ತನಕ ಒಳ್ಳೆ ಆಶೀರ್ವಾದವಾಗಿದ್ದ. ಯಾವಾಗ ಇದೆಲ್ಲ ನಾನೇ ಜಯಿಸಿದ್ದು, ಇದೆಲ್ಲ ನಾನೇ ಮಾಡಿದ್ದು ಅನ್ನೋ ದೇವರವನ್ನ ಕೆಳಕ್ಕೆ ಹಾಕಿದ್ರು. ದೇವರು ಅಲ್ಪನನ್ನು ಯೋಗ್ಯನನ್ನಾಗಿ ಮಾಡಬಲ್ಲನು, ಯೋಗ್ಯನನ್ನ ಅಲ್ಪನನ್ನಾಗಿಯೂ ಮಾಡಬಲ್ಲನು. ಯಾರನ್ನು ಬೇಕಾದರೂ ಒಂದು ಪ್ಲೇಟ್ ತಿರುಗಿಸಬಲ್ಲ. ರಾತ್ರೋರಾತ್ರಿ ಕೆಲವ್ರು ನಾವು ನೋಡ್ತಾ ಇರ್ತೇವೆ, ಪಾಪ ತುಂಬಾ ಹಣ ಇರ್ತದೆ, ಚೆನ್ನಾಗಿರ್ತದೆ, ಯಾವುದೋ ಒಂದು ಭಯಂಕರ ರೋಗ ಬರ್ತದೆ. ಆ ರೋಗ ಬಂದ ತಕ್ಷಣ ಅವ್ರು ಗಳಿಸಿರೋದೆಲ್ಲ ಮಾರಿ 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 ತೋರಿಸ್ತಾರೆ. ಕೊನೆಗೆ ಅವರು ಉಳಿಯಲ್ಲ, ಆಸ್ತಿನೂ ಉಳಿಯಲ್ಲ. ಕಟ್ಟುವಾಗ ಮೇಲೆ 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 ಹೋಯ್ತು. ಏನು ಸೈಟ್ಗಳು ಕೊಂಡ್ರು, ಬಿಲ್ಡಿಂಗ್ಗಳು ಕಟ್ಟಿದ್ರು, ಎಲ್ಲ ಕಟ್ಟಿದ್ರು. ಆದರೆ ಏನಾದರೂ ತೊಂದರೆ ಆಯಿತು ಅಂದರೆ ಆ ಸೈಟ್ಗಳು ಒಂದೊಂದು ಮಾರ್ತಾರೆ, ಬಿಲ್ಡಿಂಗು ಮಾರ್ತಾರೆ, ಕೊನೆಗೆ ಕೆಳಗೆ ಬರ್ತಾರೆ. ಕೆಲವು ಮಕ್ಕಳು ಆಸ್ತಿನ ಉಳಿಸ್ತಾರೆ, ತಂದೆ ತಾಯಿ ಮರ್ಯಾದೆ ಉಳಿಸ್ತಾರೆ. ಕೆಲವು ಮಕ್ಕಳು ಆಸ್ತಿಯನ್ನ, ಮಕ್ಕಳ ತಂದೆ ತಾಯಿ ಮರ್ಯಾದೆನ ಕಳೆದಾಕ್ತಾರೆ. ಹಾಗಾದ್ರೆ ತಂದೆ ತಾಯಿಗಳು ಕಷ್ಟಪಟ್ಟಿದ್ದು ವ್ಯರ್ಥ ಆಗೋಯ್ತು. ಆದರೆ ಕೆಲವು ಸಾರಿ ತಂದೆ ತಾಯಿಗಳು ಏನು ಉಳಿಸದೇ ಇದ್ರು, ಮಕ್ಕಳು ಅದನ್ನು ಗಳಿಸ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ನಾನು ಆ ರೀತಿಯಾಗಿ ಅಹಂಕಾರಿಗಳಾಗಿರಬಾರ್ದು, ಗರ್ವಿಷ್ಠರಾಗಿರಬಾರ್ದು. ಅದು ದೇವರು ಹೇಳ್ತಾರೆ, ಆ ರೀತಿ ಮಾಡಿದ್ರೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳೋದಿಲ್ಲ ಎಂಬುದಾಗಿ. ಇದು ಬಹಳ ಪ್ರಾಮುಖ್ಯವಾದಂಥ 6ನೇ ಅಂಶ. ಈಗ ಬರ್ತಾ ಇರುವಂಥ 6ನೇ ಅಂಶ, ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ಪ್ರಾರ್ಥನೆ ಅಡ್ಡಿಯಾಗಿರುವುದಕ್ಕೆ ಮುಖ್ಯವಾದ ಕಾರಣ ನಿನ್ನ ಕುಟುಂಬದೊಂದಿಗೆ ನಿನಗೆ ಸರಿಯಾದ ಸಂಬಂಧ ಇಲ್ಲ. ಇದು ಬಹಳ ಮುಖ್ಯವಾದಂಥ ಟಾಪಿಕ್. ದೇವ್ರ ವಾಕ್ಯ, ಇದನ್ನು ನಾನು ಸ್ವಲ್ಪ ಆಶ್ಚರ್ಯವಾಗಿ ನೋಡಿದೆ. ಏನ್ ದೇವ್ರೆ, ನನ್ನ ಪ್ರಾರ್ಥನೆಗೆ ಅಡ್ಡಿಯಾಗಿರೋದು ಕುಟುಂಬ ಸಂಬಂಧವಾ? ಕುಟುಂಬದಲ್ಲಿ ಸಂಬಂಧ ಸರಿಯಾಗಿರ್ಬೇಕಂತೆ ದೇವ್ರ ವಾಕ್ಯ. ಇದನ್ನು ಈ ವಾಕ್ಯ ಮಾತ್ರ ಬರೆದಿಟ್ಕೊಳ್ಳಿ, ಧ್ಯಾನ ಮಾಡ್ರಿ. ಮೊದಲ ಪೇತ್ರ 3ನೇ ಅಧ್ಯಾಯ 7ನೇ ವಚನ. ಆ 3ನೇ ಅಧ್ಯಾಯ 7ನೇ ವಚನ ಕೊನೆಯ ವಚನ ಹೇಳುತ್ತೆ, ಅದನ್ನ ಫಸ್ಟ್ ಓದೋಣ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಎಂತ ವಾಕ್ಯ ಅಲ್ಲ ಅದು? ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಹಾಗಾದ್ರೆ ಏನಪ್ಪ ಮೇಲೆ ಹೇಳಿದೆ? ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿದಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ವಾವ್ ಸಿಸ್ಟರ್ಸ್ ಎಲ್ಲ ಬಾ ಬಾ ಬಾ, ಎಂಥ ಒಳ್ಳೆ ವಾಕ್ಯ ದೇವ್ರು ಕೊಟ್ಟಿದ್ದಾರಪ್ಪ. ಕೊಡಬೇಕು, ನಮ್ಮ ಗಂಡನಿಗೆ ಅರ್ಥ ಆಗ್ಬೇಕು ಈ ವಾಕ್ಯ, ನಮ್ಮ ಮನೆಯವ್ರಿಗೆ ಅರ್ಥ ಆಗಬೇಕು ಅಂದ್ಕೊಂತಾರೆ ಈ ವಾಕ್ಯ ಕೇಳಿಸ್ಕೊಂಡು. ನಿಮಗೆ ಮಾತ್ರ ಅಲ್ಲ, ಅದೇ ರೀತಿ ಗಂಡಂದರಿಗೂ ಕೂಡ ದೇವ್ರ ವಾಕ್ಯ ಏನು ಹೇಳ್ತದೆ? ಮರ್ಯಾದೆ ಕೊಡಬೇಕು, ಘನವನ್ನು ಸಲ್ಲಿಸಬೇಕು. ಎರಡೂ ಇಬ್ಬರಿಗೂ, ಒಬ್ಬರಿಗೆ ಮಾತ್ರ ಅಲ್ಲ. ಅದರ ಅರ್ಥ ಕೇವಲ ಗಂಡ ಹೆಂಡತಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಮಕ್ಕಳೊಂದಿಗೂ ತಂದೆ ತಾಯಿಗಳೊಂದಿಗೂ ಸಂಬಂಧ ಒಂದು ಕುಟುಂಬದಲ್ಲಿ ಹೇಗಿರಬೇಕಂತೆ? ನೀವು ಹೇಳಿದ್ರೆ ಏನ್ ಮಾಡಿದ್ರೆ, ವಿವೇಕದಿಂದ ಒಗತನ ಮಾಡಿರಿ ಮತ್ತು ಅವರಿಗೆ ಮಾನವನ್ನ ಸಲ್ಲಿಸಿರಿ. ಈ ಲೋಕದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಜನರು? ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕಪ್ಪ, ಆವಾಗಲೇ ದೇವರು ಆಶೀರ್ವಾದ ಮಾಡ್ತಾರೆ ಅಂತಾರೆ ಅಲ್ವಾ? ಅದನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಏನು ಮಾಡಬೇಕು? ಗೌರವ ಕೊಡಬೇಕು. ಆವಾಗಲೇ ಬೈಬಲ್ ಕೂಡ ಹಾಗೆ ಹೇಳುತ್ತದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು, ಆಗ ನೀನು ಬಹುದಿನ ಬದುಕಿ
ಬಾಳುವಿ ಅಂತ ಹೇಳ್ತದೆ. ಸನ್ಮಾನಿಸು ಅಂದರೆ ನಮ್ಮಪ್ಪ ಹೋಗಿ ಅಲ್ಲಿ ಕಳ್ಳತನ ಮಾಡ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಅಪ್ಪನಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಹೋಗಿದ್ದೆ ಕಳ್ಳತನಕ್ಕೆ ಅಂತ ಹೇಳ್ಬಾರ್ದು. ಕೆಲವರು ಹಂಗೆ ಹೇಳ್ಬೋದು ಅಲ್ವಾ? ಆ ರೀತಿ ಹೇಳೋದಿಲ್ಲ. ನಮ್ಮಮ್ಮ ಹೇಳಿದ್ಲು, ಹೋಗಿ ಪರವಾಗಿಲ್ಲ ಕಿತ್ಕೊಂಬ ಹೋಗು ಅಂತ ಹೇಳಿದ್ರು. ಒಂದ್ಸರಿ ಏನೋ ಕಿತ್ಕೊಂಬಂತೆ, ಪದೇ ಪದೇ ಹೋಗಿ ಕಳ್ಳತನ ಮಾಡ್ಕೊಂಬಂದು ಅಪ್ಪ ಅಮ್ಮ ಹೇಳಿದ್ರೆ ಅದನ್ನು ಮಾಡ್ಬೇಕಾ ನಾವು? ಅಂಥದ್ದೆಲ್ಲ ದೇವರು ಹೇಳ್ತಾ ಇಲ್ಲ. ರೆಸ್ಪೆಕ್ಟ್, ತಂದೆ ತಾಯಿ ಗುರು ಹಿರಿಯರನ್ನ, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕಂತ ದೇವ್ರ ವಾಕ್ಯ ಹೇಳ್ಕೊಡುತ್ತೆ, ಇಲ್ಲ ಅಂತಿಲ್ಲ. ಇಲ್ಲಿ ನೋಡಿ, ನಮ್ಮ ಕುಟುಂಬದಲ್ಲಿ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳಲ್ಲಂತೆ. ಈ ಎಲ್ಲಾ ಮಾತುಗಳು ನನಗೆ ಗೊತ್ತಿತ್ತು, ಇದು ಮಾತ್ರ ನಾನು ಧ್ಯಾನ ಮಾಡುವಾಗ ಇದೇನು ದೇವರೇ ಸ್ವಲ್ಪ ವ್ಯತ್ಯಾಸವಾಗಿದೆ. ಯಾಕೆಂದ್ರೆ ಕೊನೆ ವಾಕ್ಯ ಹೇಳುತ್ತದೆ, ಹೀಗೆ ನಡೆದರೆ, ನಾನು ಹೇಳ್ತಾ ಇಲ್ಲ, ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಒಂದು ಕುಟುಂಬದಲ್ಲಿ ಸರಿಯಾದ ಸಂಬಂಧ ಇಲ್ಲದೆ ಇರೋದು. ಅರ್ಥ ಆಗ್ತಾ ಇದೆಯಾ? ಇಲ್ಲಿರುವಂತ ನಿಮಗೂ ಅಷ್ಟೇ, ವಿಡಿಯೋದಲ್ಲಿ ನೋಡ್ತಾ ಇರುವಂತವ್ರಿಗಷ್ಟೇ ಬಹಳ 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 ಪ್ರಾಮುಖ್ಯವಾದಂಥ ಈ ಅಂಶ ಇದು. ಮಿಕ್ಕಿದ ಎಲ್ಲ ಅಂಶಗಳು ನಾವು ಯಾವಾಗೂ ಕೇಳಿಸ್ಕೊಳ್ತಾ ಇರ್ತೇವೆ. ಆದರೆ ದೇವ್ರ ವಾಕ್ಯ ಹೇಳುತ್ತದೆ, ಎಲ್ಲಿ ಇಬ್ಬರು ಮೂವರು ಸೇರಿ ನನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ. ಕುಟುಂಬದಲ್ಲಿ ಹಾಗಾದ್ರೆ ಇಬ್ಬರು ಮೂವರು ಯಾರು ಅಲ್ವಾ? ನಾವು ನಮ್ಮ ಕುಟುಂಬ ಪ್ರಾರ್ಥನೆಗಳಿಗೆ ಪಕ್ಕದ ಮನೆಯವ್ರನ್ನ ಕರೆಯಲ್ಲ, ನಮ್ಮ ಮನೆಯವರೇ. ಕೆಲವು ಕುಟುಂಬಗಳಲ್ಲಿ ಪಾಪ ಒಬ್ಬರೇ ಇರ್ತಾರೆ, ಅವ್ರ ಎಕ್ಸೆಂಪ್ಷನ್. ದೇವ್ರ ವಾಕ್ಯ ಅವ್ರ ಪ್ರಾರ್ಥನೆ ಕೇಳಿಸ್ಕೊಳ್ಳಲ್ಲ ಅಂತಲ್ಲ. ಬಟ್ ಒಂದು ಕುಟುಂಬ ದೇವರನ್ನ ನಂಬಿದೆ ಅಂದ್ರೆ ಆ ಕುಟುಂಬ, ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲಿ ಇಬ್ಬರು ಮೂವರು ಅಂದ್ರೆ, ಇಬ್ಬರು ಅಂದ್ರೆ ಗಂಡ ಹೆಂಡತಿ, ಮೂವರು ಅಂದ್ರೆ ಮಗ ಮಗಳು, ಇನ್ನು 4-5 ಜನ ಯಾರೇ ಆಗಿರ್ಲಿ, ಇವರು ಪ್ರಾರ್ಥನೆ ಮಾಡಿದರೆ ದೇವರು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ನಂಬ್ತೀರಾ? ನಂಬಬೇಕು. ದೇವರನ್ನ ನಂಬಿರೋ ಕುಟುಂಬ ಇದನ್ನ ಪಾಲಿಸಲೇಬೇಕು. ಒಂದು ವೇಳೆ ಇದು ಒಂದು ಕಾರಣ ಆಗಿರ್ಬೋದು ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ, ಹೇಳಕ್ಕಾಗಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಏಕ ಮನಸ್ಸಿನಿಂದ ಮಾಡದೇ ಇರೋ ಪ್ರಾರ್ಥನೆ, ಏಕ ಮನಸ್ಸಿನಿಂದ ಮಾಡದೇ ಇರೋ ಪ್ರಾರ್ಥನೆ. ಮನೆಯಲ್ಲಿ ಇಬ್ರು ಕೂತ್ಕೊಂಡ್ಬಿಟ್ಟು ಗಂಡ ಹೆಂಡತಿ, ನಮ್ಗೆ ಗಾಡಿ ಬೇಕು, ಪ್ರಾರ್ಥನೆ ಮಾಡೋಣ. ಓಕೆ, ಹೆಂಡತಿ ಹೇಳ್ತಾಳೆ, ದೇವರೇ ನನಗೆ ಸ್ಕೂಟಿ ಬೇಕು ದೇವ್ರೆ. ಗಂಡ, ದೇವರೇ ನನಗೆ ಸ್ಪ್ಲೆಂಡರ್ ಬೇಕು ದೇವ್ರೆ. ಇಬ್ರು ಒಬ್ರಿಗೊಬ್ರು, ಏನು ನಿನಗೆ ಸ್ಕೂಟಿ ಮುಖ್ಯನಾ ಇವಾಗ? ನಿನಗೆ ಸ್ಪ್ಲೆಂಡರ್ ಮುಖ್ಯನಾ ನಿನಗೆ ಅಂದ್ರೆ ಅವಾಗ ಇಬ್ರು ಏನಾಗ್ಬಿಟ್ರು, ಒಬ್ಬರೊಬ್ರು ಆ ಕಡೆ ಈ ಕಡೆ. ಹೌದು, ಏನು ಇನ್ನೊಬ್ಬರೇನ ನಾನು ಓಡಿಸ್ಬಾರ್ದೇನ ಗಾಡಿ, ಸ್ಕೂಟಿ ಓಡಿಸ್ಬೇಕು ನಾನು ಅಂತೇಳಿ ಹೆಂಡತಿ ಓಡ್ದಾರಿದ್ರೆ, ಗಂಡ ನಿಮ್ಮಂಥವ್ರು ಓಡಿಸಿನೇ ಹಿಂಗಾಗಿರೋದು ಲೋಕ, ನನಗೆ ಸ್ಪ್ಲೆಂಡರ್ ಬೇಕು, ಸ್ಪ್ಲೆಂಡರ್ ಬೇಕು. ಮತ್ತು ಇವಾಗ ಏನಾದ್ರು ಬೇರೆ ಯಾವ್ದು ಗಾಡಿಗಳಿಗೆ ಬೇಕು, ಉದಾಹರಣೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಇಬ್ರು ಗಂಡ ಹೆಂಡತಿ ಪ್ರಾರ್ಥನೆ ಕೂತ್ಕೊಂಡ್ರು, ಆದ್ರೆ ಅವರಲ್ಲಿ ಹೊಂದಾಣಿಕೆ ಬರ್ತಾ ಇಲ್ಲ. ಒಂದೇ ಗಾಡಿ ತಗೊಳಕ್ಕಾಗೋದು, 2 ಗಾಡಿ ತಗೊಂಡ್ರೆ 2 ತಗೊಂಡ್ಬಿಡ್ಬೋದು, ಒಂದೇ ಗಾಡಿಗೆ ದುಡ್ಡಿರೋದು. ಈಗ ಸ್ಕೂಟಿ ಬೇಕಾ ಸ್ಪ್ಲೆಂಡರ್ ಬೇಕಾ? ಇಲ್ಲಿ ತಗೋ, ನಾನು ಸ್ಪ್ಲೆಂಡರ್ ತಗೊಂತೀನಿ ಆಮೇಲೆ ಸ್ಕೂಟಿ. ಇಲ್ಲ ನಾನು ಫಸ್ಟ್ ಸ್ಕೂಟಿ ತಗೊಳ್ಳೋಣ, ನೀನು ಓಡಿಸೋದನ್ನ. ಇಲ್ಲ, ಸ್ಕೂಟಿ ಯಾರಾದ್ರು ಗಂಡಸು ಓಡಿಸ್ತಾರ? ಹೆಂಗಸರು ಓಡಿಸೋದು, ನನ್ನೆಲ್ಲ ಹೆಂಗಸರು ಅನ್ಕೊಂತಾರೆ. ಇಲ್ಲ ನಾನು ಸ್ಕೂಟಿ ಬಿಡಲ್ಲ. ಇವರು ಸ್ಕೂಟಿ ತಗೊಬೇಕಂತ ಇವರು ಅದನ್ನು ಬಿಡಲ್ಲ, ಅವರು ಸ್ಪ್ಲೆಂಡರ್ ತಗೊಂಡು ಹೊಂದಾಣಿಕೆ ಬಂದಿಲ್ಲ ಅಂದ್ರೆ ಯಾವುದು ಸಿಗಲ್ಲ. ಉದಾಹರಣೆ ಮಾತ್ರ ಹೇಳ್ತಾ ಇದ್ದೀನಿ, ಬೇರೆ ಯಾವುದಕ್ಕೆ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಆ ರೀತಿಯಾಗಿ ಒದ್ದಾಟ ಇರ್ಬೋದು ನನಗೆ ಗೊತ್ತಿಲ್ಲ. ಬಟ್ ಆ ರೀತಿಯಾಗಿ ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಂತೀವಿ, ಬಟ್ ನಾವು ವಿರುದ್ಧವಾಗಿ ಪ್ರೇಯರ್ ಮಾಡ್ತೀವಿ, ಅದು ದೇವರು ಕೇಳಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಏಕ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆನೇ ದೇವರು ಹೇಳೋದು ನಾನು ಕೇಳಿಸ್ಕೊಳ್ತೇನೆ ಅಂತ ಹೇಳೋದು ಹೊರತು ಬೇರೆ ಪ್ರಾರ್ಥನೆ ಅಲ್ಲ. ಸೊ ಈ ವಿಷಯನ ದಯಮಾಡಿ ಜ್ಞಾಪಕ ಇಟ್ಕೊಳ್ಳಿ ಚೆನ್ನಾಗಿ. ಕೊನೆಯ ಮಾತು ಏನಂದ್ರೆ, ನಮ್ಮಲ್ಲಿರುವಂತ ಪ್ರಾರ್ಥನೆಯನ್ನ ನೆಗ್ಲೆಕ್ಟ್ ಮಾಡೋದು, ಪ್ರಾರ್ಥನೆಗೆ ಒಂದು ಮನಸ್ಸು ಕೊಡದೆ ಲೇಜಿನೆಸ್ ಅಂತ ಹೇಳ್ತಾರೆ. ಏನಂತಾರೆ ಲೇಜಿನೆಸ್ ಅಂದ್ರೆ? ಸೋಮಾರಿತನ. ತುಂಬಾ ಸೋಮಾರಿತನ. ಪ್ರೇಯರ್, ಅಯ್ಯೋ ಯಾರು ಮಾಡ್ತಾರೆ ಪ್ರಾರ್ಥನೆ, ಹಂಗಿದ್ರೆ ಎಲ್ಲಿ ಉತ್ತರ ಸಿಗ್ತದೆ? ಅದು ಒಂದು ಅಡ್ಡಿನೇ. ಲೇಜಿನೆಸ್ ಅನ್ನೋದು ನಿಮಗೊಂದು ಅಡ್ಡಿನೇ. ಸೊ ಈ 7 ಕಾರ್ಯಗಳು ಯಾವ್ದಾವ್ದು ಹೇಳ್ತೀರಾ? ಒಂದೇದು ಯಾವುದು? ನಮ್ಮ ಅಪರಾಧಗಳು ನಮ್ಮ ಪ್ರಾರ್ಥನೆಗೆ ಅಡ್ಡಿ. ಎರಡನೇದು, ಕ್ಷಮಿಸದೇ ಇರುವಂತ ಹೃದಯ. ಯಾರಾದರೂ ಇದ್ದೀರಾ? ನೋಡ್ಕೊಳ್ಳಿ.
ಒಂದು ಪಾಪ, ಇನ್ನೊಂದು ಕ್ಷಮಿಸಲಾರದ ಹೃದಯ, ಮೂರನೇದೇನೋ ದುರಾಭಿಪ್ರಾಯಗಳಿಂದ ಮಾಡುವ ಪ್ರಾರ್ಥನೆ. ದುರಾಭಿಪ್ರಾಯಗಳಿದ್ರೆ ಅದು ಆಗಲ್ಲ. ನಾಲ್ಕನೇದೇನೋ ಸಂಶಯ ಪಟ್ರೆ, ಸಂಶಯ ಇದ್ರೆ ಹೊಂದಿಕೊಳ್ಳಕ್ಕೆ ಆಗಲ್ಲ. ಐದನೇದೇನು ಅಹಂಕಾರ ಇರಬಾರ್ದು, ಅಹಂಕಾರ ಇರಬಾರ್ದು. ಆರನೇದೇನು ಕುಟುಂಬ ಸಂಬಂಧ ಸರಿಯಾಗಿರಬೇಕು. ಏಳನೇದೇನು ಲೇಜಿನೆಸ್ ಅಂದ್ರೆ ಅಲಕ್ಷ್ಯ ಮಾಡಬಾರ್ದು. ಪ್ರಾರ್ಥನೆ ಅಲಕ್ಷ್ಯ ಮಾಡಿದ್ರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ. ಈಗ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಈ ಒಂದೊಂದನ್ನು ಎಲ್ಲೋ ದೇವರು ನಿಮ್ಮ ಹತ್ರ ಮಾತಾಡಿರ್ತಾರೆ, ನನಗೆ ಗೊತ್ತು. ಎಲ್ಲೋ ಮಾತಾಡಿರ್ತಾರೆ. ನಾನು ಯಾವುದು ಇದು ನಿಮಗೆ, ಇವ್ರು ನೀವು ಅಂತ ನಾನು ಯಾವತ್ತೂ ನಾನು ಹೇಳಲ್ಲ. ಆದರೆ ಈ ವಾಕ್ಯವನ್ನ ಕೇಳಿದ ನಿಮ್ಮ ಹೃದಯಗಳಲ್ಲಿ ದೇವರು, ಮಗಳೇ, ನಿನ್ನ ಜೀವಿತದಲ್ಲಿ ತಡೆಯಾಗಿರುವುದಕ್ಕೆ ಇದೇ ಕಾರಣ ಇರಬಹುದು. ಈ ಕಾರಣನೇ, ಒಂದು ವೇಳೆ ಇದಕ್ಕೂ ಮೀರಿದ ಕಾರಣಗಳಿರಬಹುದು. ಆದರೂ ದೇವರು ಹೇಳ್ತಾ ಇದ್ದಾನೆ, ಕುಟುಂಬಗಳಲ್ಲಿ ಸರಿ ಇಲ್ಲದ ಸಂಬಂಧಗಳು, ಗರ್ವಿಷ್ಠತನ, ಸ್ವಾರ್ಥತೆ, ಹೌದು ಸ್ವಾಮಿ, ಅಲಕ್ಷ್ಯ ಮಾಡುವಿಕೆ, ಕರ್ತನೆ ದೇವರೇ ಅಪನಂಬಿಕೆ ಹೊಂದುವಿಕೆ, ದೇವರೇ ಈ ರೀತಿಯಾದಂಥ ಅಪನಂಬಿಕೆ ಮಾತ್ರ ಅಲ್ಲ ದೇವರೇ ಕರ್ತನೆ, ನಾವು ಕ್ಷಮಿಸದೇ ಇರುವಿಕೆ, ದುರಾಭಿಪ್ರಾಯ ಹೊಂದುವಿಕೆ, ಎಲ್ಲ ಕೆಟ್ಟತನಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ದೇವರೇ ನನಗೆ ಉಪಕಾರ ಮಾಡಪ್ಪ, ನನಗೆ ಸಹಾಯ ಮಾಡಪ್ಪ ಎಂದು ನಾವು ಕೇಳುವುದಾದರೆ, ದೇವರೇ ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ. ಈ ಸಂದೇಶ ನಮ್ಮ ಜೀವಮಾನವೆಲ್ಲ ಜ್ಞಾಪಕ ಇರಲಿ ಸ್ವಾಮಿ. ಆ ಮೂಲಕವಾಗಿ ಈ ಸಂದೇಶದಿಂದ ನಾವು ಕಲಿತು ನಿನ್ನ ನಾಮವನ್ನು ಘನಪಡಿಸುವಂತೆ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಇವತ್ತು ಯಾರಿಗಾದರೂ ಈ ವಾಕ್ಯಗಳಲ್ಲಿ ಯಾವುದು ದೇವರೇ ಇದು ಸರಿ ಇದೆ ಅಂತ ಅನಿಸಿದೆಯೋ ಆ ಭಾಗದಲ್ಲಿ ಅವರು ದೇವರೇ ಕ್ಷಮಿಸಿಕೊಳ್ಳುವಂತೆ ಕೃಪೆಯನ್ನು ತೋರಿಸಿಕೊಡು. ಈ ವಾಕ್ಯಗಳ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ದೊಡ್ಡ ಮಾರ್ಪಾಡು ಬರಲಿ. ದೇವರೇ, ನಾನು ಒಂದೇ ಒಂದು ಪ್ರಾರ್ಥನೆಯನ್ನು ಮಾಡುತ್ತೇನೆ. ನಿನ್ನ ನಾಮಕ್ಕೆ ಮಹಿಮೆ ಆಗುತ್ತದೆಂದರೆ ಯಾರನ್ನು ಕ್ಷಮಿಸಲಿಕ್ಕೂ ನಾನು ಸಿದ್ಧ, ಯಾವ ಕೆಲಸ ಮಾಡಲಿಕ್ಕೂ ನಾನು ಸಿದ್ಧ, ಏನು ಮಾಡಲಿಕ್ಕೂ ಸಿದ್ಧ. ದೇವರೇ, ನನ್ನ ಪ್ರಾರ್ಥನೆಗೆ ಅಡ್ಡಿ ಆಗಬಾರದು. ಯೇಸುವೇ, ದಯಮಾಡಿ ಈ ಸಂದೇಶ ಅನೇಕರ ಜೀವಿತದಲ್ಲಿ ಬಿಡುಗಡೆಗಳನ್ನು ತರಲಿ ಅಪ್ಪ. ಅನೇಕರಿಗೆ ವಾಕ್ಯದ ರಹಸ್ಯಗಳನ್ನು ಬಯಲುಪಡಿಸಲಿ ಅಪ್ಪ. ಅನೇಕರಿಗೆ ವಾಕ್ಯಗಳಂತೆ ನಡೆದುಕೊಳ್ಳಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಧನ್ಯವಾದ ಯೇಸುವೆ. ಈ ಪ್ರಾರ್ಥನೆಯನ್ನು ಕೇಳಿದ್ದೀರಾ? ಖಂಡಿತವಾಗಿ ಇವರ ಜೀವಿತಗಳಲ್ಲಿ ಮಹೋನ್ನತವಾದ ಅತ್ಯುನ್ನತವಾದ ಕಾರ್ಯವನ್ನು ನೀವು ಮಾಡಿ ಇವರ ಜೀವಿತಗಳನ್ನು ಪ್ರತಿಫಲ ಬರುವಂತೆಯೂ ಆಶೀರ್ವಾದ ಬರುವಂತೆ ಮಾಡಿ. ಇವರ ಮಕ್ಕಳು, ಮನೆಯವರು, ಇವರ ಕೆಲಸ ಕಾರ್ಯಗಳು, ಇವರ ತೀರ್ಮಾನಗಳು ಬರುವ ದಿನಮಾನಗಳಲ್ಲಿ ಕರ್ತನೆ ಅತ್ಯುನ್ನತವಾದ ವೇಗವನ್ನು ಪಡೆದುಕೊಳ್ಳಲಿ. ಇವರು ಕೈ ಹಾಕಿದ ಕೆಲಸಗಳು ಪ್ರತಿಫಲವನ್ನು ಕೊಡಲಿ. ಮನೆಯಲ್ಲಿರುವಂಥ ವ್ಯಕ್ತಿಗಳು ಮಾರ್ಪಡಲಿ ಸ್ವಾಮಿ ದೇವರೇ. ಎಲ್ಲ ಕೆಟ್ಟತನಗಳು, ದೂಷಣೆಗಳು, ದೋಷಗಳು ದೇವರಪ್ಪ ಎಲ್ಲ ಕರ್ತನೆ ದೇವರೇ ನಿನಗೆ ವಿರುದ್ಧವಾದ ಕೃತ್ಯಗಳನ್ನು ಬಿಟ್ಟು ಬಿಡಲಿ ಸ್ವಾಮಿ. ಅಪ್ಪ, ಕೆಲವರು ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇಲ್ಲ, ಯಾಕೆಂದರೆ ಅವರಿಗೆ ಇದು ಇಷ್ಟ ಆಗಲ್ಲ. ಕೆಲವರಿಗೆ ಈ ವಾಕ್ಯಗಳು ಮುಟ್ತಾ ಇಲ್ಲ, ನಮ್ಮ ಮನೆಯವರಿಗೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಆದರೂ ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರ ಜೀವಿತಗಳನ್ನು ಬದಲಾಯಿಸುತ್ತೀರಿ ಎಂದು ನಂಬುತ್ತಾ ಇದ್ದೇವೆ. ಏನಾದರೂ ಇದ್ದರೆ ನಿನ್ನ ವಾಕ್ಯ ಹೇಳುತ್ತದೆ, ನಿಮ್ಮವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ರೆ ನಾನು ಕರುಣೆ ತೋರಿಸುತ್ತೇನೆ ಎಂದು ಹೇಳಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಕೋಟಿ ಅನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಸರ್ವ ಸ್ತುತಿ ಘನ ಮಾನ ಮಹಿಮೆಯನ್ನು ನಿಮಗೆ ಸಮರ್ಪಿಸುತ್ತಾ ನಮ್ಮ ರಕ್ಷಕನು ಕರ್ತನು ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.